ಪ್ರಿಯುಗಳ ದೇವಜನರೇ, ಈ ಸಾಯಂಕಾಲದ ಆರಾಧನೆಗೆ ನನ್ನ ಆತ್ಮೀಯವಾಗಿ ವಂದಿಸುತ್ತೇನೆ ಮತ್ತು ಸ್ವಾಗತಿಸುತ್ತೇನೆ. ಫೇಸ್ಬುಕ್ ಲೈವ್ ಮೂಲಕವಾಗಿ ಆರಾಧನೆಯಲ್ಲಿ ಭಾಗಿಯಾಗುವಂತಹ ಎಲ್ಲ ದೈವ ಭಕ್ತರಿಗೆ ತುಂಬುವುದರ ಸ್ವಾಗತ ಮತ್ತು ವಂದನೆಗಳು. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ನಮ್ಮ ಅಕ್ಷರಗಳನ್ನು ನೋಡಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನಾಪೂರ್ವಕವಾಗಿ ನಾವು ಆರಾಧನೆಗೆ ಸಿದ್ಧರಾಗೋಣ. ದೇವರ ಮಹೋನ್ನತ ಸನ್ನಿಧಾನದಲ್ಲಿ ನಾವಿದ್ದೇವೆ. ನಮ್ಮ ಪ್ರಭು ನಮ್ಮ ರಕ್ಷಕನಾಗಿರುವಂತಹ ಕರ್ತನಾದ ಯೇಸು ಕ್ರಿಸ್ತನನ್ನು ನಮಿಸೋಣ, ಭಜಿಸೋಣ, ಕೀರ್ತಿಸೋಣ. ಆತನನ್ನು ಕೀರ್ತಿಸುವುದು, ಭಜಿಸುವುದು ನಮ್ಮ ಕರ್ತವ್ಯವೂ ಯುಕ್ತವೂ ನ್ಯಾಯವೂ ಆಗಿರುವುದರಿಂದ ಆತನ ದರ್ಶನವನ್ನು ಪಡೆದಂತಹ ಎಲ್ಲ ಭಕ್ತರು ಧನ್ಯರಾಗಿ ಹೇಳಿದಂತೆ ಆತನ ದರ್ಶನವನ್ನು ಅಪೇಕ್ಷಿಸಿಕೊಂಡಿರುವಂತವರಿಗೆ ದೇವರ ನಿರ್ಮಾಣ ಕರ್ತನಿಗೆ ಸಾಷ್ಟಾಂಗಗಳಿಗೆ ಆರಾಧಿಸೋಣ. ಆತನ ನಾವು ಆತನ ಪಾಲಿಸುವವರಿಗೆ ಆತನ ಕೈಗಳಿರುವ ಹೆಣ್ಣು ಆಗಿದ್ದೇವೆ ಎಂಬುದಾಗಿ ಭಕ್ತನಾದ ಕೀರ್ತನೆ ಆತನ ಪರಿಚಯಗಳು ಭಕ್ತರು ಆಗಿರುವುದು ನಾವು ಆತನು ಮನಪೂರ್ವಕವಾಗಿದ್ದರಿಂದ ಸ್ತುತಿಸೋಣ, ನಮಿಸೋಣ. ಆತನ ವಾಕ್ಯವನ್ನು ಧ್ಯಾನಿಸೋಣ. ಆತನ ಮಹಿಮೆಗಾಗಿ ನಾವು ಜೀವಿಸೋಣ. ನಮ್ಮನ್ನು ನಮ್ಮ ದೇಹ ಪ್ರಾಣ ಶರೀರವನ್ನು ಆತನಿಗೆ ಸಮರ್ಪಿಸೋಣ. ಕ್ರಿಸ್ತನ ಬದುಕು ಅದು ಶುಭ. ಕ್ರಿಸ್ತನ ನಾವು ಆತುಕೊಳ್ಳದಿದ್ದರೆ ನಮಗೆ ಯಾವೆಲ್ಲ ಲೋಕದಲ್ಲಿ ಅವರ ಏಕರೂಪವಾಗಿ ತಿಳಿಸ್ತಾನೆ. ಜಗತ್ತಿನಲ್ಲಿ ನಾವು ಏನು ಬೇಕಾದರೂ ಮಾಡುವ ಶಕ್ತರಾಗಿರುವುದೇ ದೇವರಾತ್ಮ ಪ್ರೇರಣೆಯಿಂದ ದೇವರ ಶಕ್ತಿ ನಮ್ಮನ್ನು ದೇವರು ನಡೆಸುತ್ತಾಗಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಇದರ ಆರಾಧನೆಯನ್ನು ನಡೆಸೋಣ. ದೈವವಾಕ್ಯದ ಮೂಲಕವಾಗಿ ಆತ್ಮೀಯ ಮನವನ್ನು ಪಡೆಯೋಣ. ಆತ್ಮೀಯ ಮನವನ್ನು ಕಾಯುವಂತೆ ನಮ್ಮನ್ನು ಮುನ್ನಡೆಸೋಣ. ದೇವರಿಗೆ ಮಹಿಮೆಯನ್ನು ಮಾಡುವುದಕ್ಕೆ ನಮ್ಮನ್ನು ನಾವು ಸಮರ್ಪಿಸುವುದಕ್ಕೆ ಸಹಾಯ. ನಮ್ಮ ಆರಾಧನೆಯ ಆರಂಭ ತಂದೆ, ಕುಮಾರ, ಪವಿತ್ರಾತ್ಮನ ನಾಮದಲ್ಲಿ ದೇವರ ಮಹಿಮೆಗಾಗಿ ಸಂಗೀತಗಳಲ್ಲಿ ಇವರ ನಾಮನೆಯ ಸಂಗೀತ ಮಾತ್ರ. ಸಂಗೀತಗಳಲ್ಲಿ ಇವರ ನಾಮನೆಯ ಸಂಗೀತ ನೀವೇ ಕುಸಲದ ಉದಾಹರಣ. ಈ ನಾಮಗಳು ಸುಶಾಂತಿಯ
ಸುಂದರ ಸಮಯವನ್ನು ನಮಗೆ ಅನುಗ್ರಹಿಸಿದರು. ಆತನ ಸ್ಮರಿಸುವುದಕ್ಕೆ, ಭಜಿಸುವುದಕ್ಕೆ ನಾವು ಆತನ ಆಲಯದ ಅಂಗಳದಲ್ಲಿ ವ್ಯವಹಾರ ಮಾಡಿದ್ದೇವೆ. ಆತನಿಗೆ ಸ್ತುತಿ ಸ್ತೋತ್ರಗಳಾಗಿ ಸಮರ್ಪಿಸೋಣ. ನಾಮದಿಂದ ಉಪಕಾರಗಳನ್ನು ನಮಗೆ ಅನುಗ್ರಹಿಸಿದ ಅದ್ಭುತ ಕೃತ್ಯಗಳಿಗಾಗಿ, ಆತ ಮಾಡಿದ ಮಹತ್ವಗಳಿಗಾಗಿ, ಆತ್ಮಭೂಮಿಯಿಂದ ಸೇವೆಗಾಗಿ ನಾವು ಉಪಕಾರಗಳನ್ನು ಎಲ್ಲ ಕೀಳಿನಿಂದ ಎಲ್ಲ ವಿರಾಟಗಳೆಲ್ಲ ಕಾಪಾಡಿದಕ್ಕೋಸ್ಕರವಾಗಿ ಆತ್ಮವನ್ನು ತೋರಿಸೋಣ. ಅದ್ಭುತ ಸ್ವರೂಪನೆ ನಮ್ಮೆಲ್ಲರ ಪ್ರಿಯ ಕರ್ತನಿಂದ ನಾಮಕ್ಕೆ ಸ್ತೋತ್ರವಾಗಲಿ. ಸುಂದರ ಸಂಜೆಗೋಸ್ಕರವಾಗಿ ನನಗೆ ಅನಂತ ವಂದನೆಗಳು. ನಿನ್ನ ಆಲಯದ ಅಂಗಳದಲ್ಲಿ ನಾವೀಗ ಸೇರುವಾಗ ನಮ್ಮ ಸ್ತುತಿಗಾನವನ್ನು ಸ್ವೀಕರಿಸಿ, ಹಾಗೆ ನಮ್ಮ ಪ್ರಾರ್ಥನೆಗಳನ್ನು ಸ್ವೀಕರಿಸಿ, ನಾವು ಸಹ ಸ್ವೀಕರಿಸುವ ನಮ್ಮ ತಪ್ಪು ಅಪರಾಧಗಳನ್ನು ಮಾಡಿ ನಾವು ಮನುಷ್ಯರಾಗಿ ಬಿಡುತ್ತೇವೆ. ಇನ್ನು ಅರ್ಥಭಾವನಾಗಳಿಂದ ನಾವು ಭೂಷಣರಾಗಿಸಿ ನಮಗೆ ಬಂದಲ್ಲಿರುವಂತಹ ಎಲ್ಲ ಕೇಳಿದ ಗ್ರಂಥಗಳೆಲ್ಲ ಪ್ರಸ್ತಾವ ನಮ್ಮ ತಪ್ಪು ದ್ರೋಹಗಳು ಅಪರಾಧಗಳನ್ನು ಮಾಡಿ ನಾವು ದಂಡನೆ ಶಿಕ್ಷೆ ತಾಕುವಂತಹ ಅವೆಲ್ಲವುಗಳನ್ನು ನಾವು ಪರಿಗಣಿಸಿ ನಾವು ಬಿಡುಗಡೆಯನ್ನು ಉಳಿಸುವ ನಿನ್ನ ಕೃಪಾವಧಾನಗಳು ನಮ್ಮನ್ನು ಕಾಯುವಂತಹ, ನಾವು ಹೋಗುವುದೆಲ್ಲ ನಮ್ಮ ಕಾರ್ಯಕ್ರಮಗಳಲ್ಲಿ ದೂತರನ್ನು ಕಳುಹಿಸಿಕೊಟ್ಟು ನಮ್ಮ ಕಾಲು ಅಲ್ಲಿಗೆ ತರದ ಹಾಗೆ ಕೈಗಳಲ್ಲಿ ಎತ್ತಿಕೊಳ್ಳಬೇಕಾಗಿ ಸ್ವಾಮಿ ನಾಮಕ್ಕೆ ಸ್ತೋತ್ರವಾಗಲಿ. ನನಗೆ ಯುಗಾಂತರಗಳು ನಮ್ಮೆಯೂ ಕಾಣುವಂತಹ ಇದರ ಪ್ರೀತಿಯನ್ನು, ಇದರ ಮಮತೆಯನ್ನು ಈ ರೀತಿ ವ್ಯಕ್ತಪಡಿಸಲಿಕ್ಕೋಸ್ಕರವಾಗಿ ನಿಮಗೆ ಸ್ತುತಿಯನ್ನು ಸಲ್ಲಿಸುತ್ತೇವೆ. ನಮ್ಮ ಜೀವಿತವು ಹಸನಾಗುವ ಹಾಗೆ ನೀವು ಮಹಿಮೆ ಹೊಂದಲಿಕ್ಕಾಗುವ ಹಾಗೆ ನಮ್ಮನ್ನು ನಮ್ಮ ಜೀವಿತವನ್ನು ರೂಪಿಸುತ್ತದೆ. ಸಾಕ್ಷಿಯಾಗಿ ಲೋಕದಲ್ಲಿ ನಾವು ನಿಂತು ಇತರರಿಗೆ ಮಾದರಿಯಾಗಿ ನಮಗೆ ಸಹಾಯ ಮಾಡಬಹುದು. ನಿನ್ನ ಭಾರವಾದಂತಹ ಪ್ರೀತಿ, ನಿನ್ನ ಮಮತೆ ವಾತ್ಸಲ್ಯ ನಮ್ಮನ್ನು ಕೈಬಿಡದೆ ಕಾಯುತ್ತ ನಮ್ಮನ್ನು ಮುನ್ನಡೆಸುತ್ತದೆ. ನಮ್ಮ ಬದುಕಿನಲ್ಲಿ ಮಾಡಿದಂತಹ ಅದ್ಭುತಗಳಿಗಾಗಿ, ಮಹತ್ವಗಳಿಗಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕೃತಜ್ಞ ಭಾವದಿಂದ ವಂದಿಸುತ್ತೇವೆ. ಅನಂತ ಪ್ರಣಾಮಗಳನ್ನು ಬೇಡುತ್ತೇವೆ. ನಮ್ಮ ಬದುಕು ನೀವು ಅನುಗ್ರಹಿಸಿದಂತೆ ನಾವು ವೀಕ್ಷಿಸುವ ಈ ಜೀವನಗಳು, ಈ ಭಾವನೆಗಳು, ಈ ಶರೀರ ಆತ್ಮ ಎಲ್ಲವೂ ಸಂಗತಿಯಾಗಿರುವುದಿಲ್ಲ. ನಮ್ಮನ್ನು ಸ್ವೀಕರಿಸಬೇಕು. ಅಂತರದಲ್ಲಿಯೂ ಬಾಹ್ಯಾಚಾರದಲ್ಲಿ ನಾವು ಶುದ್ಧರಾಗಿ ಪವಿತ್ರರಾಗಿ ಜೀವಿಸಿ ನಾವು ನಾವು ಬದುಕಬೇಕಾದ ರೀತಿಯನ್ನು ನಮ್ಮ ವಾಕ್ಯದ ಪ್ರಬೋಧನೆಯ ಮೂಲಕವಾಗಿ, ನನ್ನ ವಾಕ್ಯದ ವಿವಾಹದ ಮೂಲಕವಾಗಿ ನಮಗೆ ತಿಳಿಯಪಡಿಸುತ್ತೇವೆ. ನನ್ನೆಲ್ಲ ವಿಧವಾದಂತಹ ಶುಭಭೂತಗಳಿಗೆ ನಾವು ನಮ್ಮ ಜೀವಿತವನ್ನು, ನಮ್ಮ ಸಭೆಯ ಕುಟುಂಬವನ್ನು ನಿಭಾಯಿಸೋಣ. ನೀವು ತಾನೇ ವಿಧಾನಕ್ಕೆ ಸ್ತೋತ್ರ ನೀಡುವುದಾಗಲು ಯಾರ ಮೂಲಕ ಹೊಂದಿಕೊಳ್ಳಲಾಗಿ ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇವೆ. ಇದಕ್ಕೆ ನೇಮಕವಾದ ತೀರ್ಮಾನಗಳು ಪ್ರಕರಣಗಳನ್ನು ದೇವರ ವಾಕ್ಯವು ಹೊಸ ಒಡಂಬಡಿಕೆಯಲ್ಲಿ ವ್ಯವಹಾರ ಪ್ರಕಟಣೆ ಗ್ರಂಥ
ಮತ್ತು ಮೂರನೇ ಅಧ್ಯಾಯ 1ರಿಂದ 6 ವಚನ. ಪ್ರಕಟಣೆ ಗ್ರಂಥಗಳು 2ನೇ ಅಧ್ಯಾಯ 15ರಿಂದ 29 ಮತ್ತು 3ನೇ ಅಧ್ಯಾಯ 1ರಿಂದ 6 ವಚನ. ದೇವರ ವಾಕ್ಯವನ್ನು ತುರುವೇದದಲ್ಲಿರುವ ಸಭೆಯ ದೂತನಿಗೆ ಬರೆ, ಬೆಂಕಿಯ ಉರಿಯಂತಿರುವ ಕಣ್ಣುಗಳು, ತಾಮ್ರದಂತಿರುವ ಪಾದಗಳು ಉಳ್ಳ ದೇವಕುಮಾರನು ಹೇಳುವುದು ಏನೆಂದರೆ, ನಿನ್ನ ಕೃತ್ಯಗಳನ್ನು, ನಿನ್ನ ಪ್ರೀತಿಯನ್ನು, ನಂಬಿಕೆಯನ್ನು, ಪರೋಪಕಾರವನ್ನು, ತಾಳ್ಮೆಯನ್ನು ಬಲ್ಲೆನು. ಇದಲ್ಲದೆ ನಿನ್ನ ಕಡೆ ಕೃತ್ಯಗಳು ನಿನ್ನ ಮೊದಲಿನ ಕೃತ್ಯಗಳಿಗಿಂತ ಹೆಚ್ಚಾದವುಗಳೆಂದು ಬಲ್ಲೆನು. ಆದರೆ ನಿನ್ನ ಮೇಲೆ ಒಂದು ತಪ್ಪು ತೋರಿಸಬೇಕಾಗುತ್ತದೆ. ಅದೇನೆಂದರೆ, ಯೆಜೆಬೇಲಳೆಂಬ ಆ ಹೆಂಗಸು ತನ್ನನ್ನು ಪ್ರವಾದಿನಿ ಎಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವರನ್ನು ತಡೆಯದೆ ಬಿಟ್ಟಿರುವುದೇ? ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ನಾನು ಅವನಿಗೆ ಸಮಯವನ್ನು ಕೊಟ್ಟೆನು. ಆದರೆ ದೇವರ ಕಡೆಗೆ ತಿರುಗಿಕೊಂಡು ತನ್ನ ಜಾರತ್ವವನ್ನು ಬಿಟ್ಟು ಬಿಡುವುದಕ್ಕೆ ಅವನಿಗೆ ಇಷ್ಟವಿಲ್ಲ. ಇದು ಅವಳು ಹಾಸಿಗೆಯ ಮೇಲೆ ಬಿಟ್ಟುಕೊಂಡಿರುವಂತೆ ಮಾಡುವೆನು ಮತ್ತು ಅವಳೊಂದಿಗೆ ವ್ಯಭಿಚಾರ ಮಾಡುವವರು ತಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿಕೊಂಡು ಅವರ ಕೃತ್ಯಗಳನ್ನು ಬಿಟ್ಟು ಬಿಡದೆ ಹೋದರೆ ಮಹಾ ಸಂಕಟದಲ್ಲಿ ಬೀಳುವಂತೆ ಮಾಡುವೆನು. ಅವಳ ಮಕ್ಕಳನ್ನು ಕೊಂದೇ ಕೊಲ್ಲುವೆನು. ಆಗ ನಾನು ಮನುಷ್ಯರ ಅಂತರ್ಯವನ್ನು ಹೃದಯವನ್ನು ಪರೀಕ್ಷಿಸುವನಾಗಿದ್ದೇನೆಂಬುದು ಎಲ್ಲ ಸಭೆಗಳಿಗೆ ಗೊತ್ತಾಗುವುದು. ನಿಮ್ಮಲ್ಲಿ ಪ್ರತಿಯೊಬ್ಬನಿಗೆ ಅವನ ಕೃತ್ಯಗಳಿಗೆ ತಕ್ಕವಾಗಿ ಪ್ರತಿಫಲ ಕೊಡುವೆನು. ಆದರೆ ತುರುವೈದ್ಯದಲ್ಲಿರುವ ಉಳಿದವರಿಗೆ, ಅಂದರೆ ಅಗಾಧ ಬೋಧೆಯೆಂದು ಹೇಳಿಸಿಕೊಂಡಿರುವ ಸೈತಾನನಿಂದ ಪ್ರೇರಿತವಾದ ದುರ್ಬೋಧನೆಯನ್ನು ನಡೆಸುತ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ಅವನು ಕಬ್ಬಿಣದ ಕೋಲಿನಿಂದ ಅವರನ್ನು ಆಳುವನು. ಮಣ್ಣಿನ ಮಡಿಕೆಗಳನ್ನು ಒಡೆಯುವಂತೆ ಅವರ ಫಲ ಮುರಿದು ಹೋಗುವುದು. ಇದಲ್ಲದೆ ಬುದ್ಧಿಯಾದ ಸೂಚಕ ನಕ್ಷತ್ರವನ್ನು ಅವನಿಗೆ ಕೊಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. 3ನೇ ಅಧ್ಯಾಯ 1ರಿಂದ 6 ವಚನ ಮುಂದುವರಿಯುವುದು. ಸಾರ್ದಿಸಿನಲ್ಲಿರುವ ಸಭೆಯ ದೂತನಿಗೆ ಬರೆ, ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು. ಜೀವಿಸುವವನು ಎಂದು ಹೆಸರು ಇದ್ದರೂ ಸತ್ತವನಾಗಿದ್ದಿ ಎಂಬುದನ್ನು ಬಲ್ಲೆನು. ಎಚ್ಚರವಾಗಿರು, ಸಾಯುವ ಆಯುಧ ಉಳಿದವುಗಳನ್ನು ದೃಢಪಡಿಸು. ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದ್ದೆಂದು ನಾನು ಕಾಣಲಿಲ್ಲ. ಆದ್ದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೊ ಮತ್ತು ದೇವರ ಕಡೆಗೆ ತಿರುಗಿಕೊ. ನೀನು ಎಚ್ಚರವಾಗಿಲ್ಲದಿದ್ದರೆ ಕಳ್ಳನು ಬರುವಂತೆ ಬರುವೆನು. ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೆನು ಅದು ನಿನಗೆ ತಿಳಿಯುವುದೇ ಇಲ್ಲ. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ಧಿಸಿ ಒಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಜಯಶಾಲಿಗಳಿಗೆ ಶುಭ ವಸ್ತ್ರಗಳನ್ನು ಹೊದಿಸುವರು. ಜೀವ ಭಾಗ್ಯದ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅಳಿಸಿಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತನ ಮುಂದೆಯೂ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುವಂಥದ್ದೇ ದೇವರ ವಾಕ್ಯವನ್ನು. Fox ದೇಶಕ್ಕೆ ಹಾಗೆ ಇಂಥ ಒಳ್ಳೆಸನ್ನು
ಪುರುಷರ ಹೋಗಿದ ಧ್ಯಾನದಲ್ಲಿ ನಾವೀಗ ಕಲಿತಿದ್ದೇವೆ. ಕೇಳುವಂತಹ ಆಸಕ್ತಿ, ಶ್ರದ್ಧೆ, ಭಯಭಕ್ತಿಯನ್ನು ಹೆಚ್ಚಿಸಿ ಕೇಳಿದಂತಹ ವಾಕ್ಯಾನುಸಾರವಾಗಿ ನಮ್ಮ ಜೀವಿತವನ್ನು ರೂಪಿಸಿಕೊಂಡು ವಾಕ್ಯದ ಪ್ರಕಾರ ನಾವು ಜೀವಿಸುವ ಹಾಗೆ ನಮಗೆ ಸಹಾಯವನ್ನು ನಡೆಸಿ ನಾನು ಉತ್ತೇಜನ ನೀಡಿದೆ. ನಮಗಾಗಿ ಮಾತ್ರ ನಾವು ಬದುಕುವಾಗ ನಮಗೆ ಆತ್ಮ ಸಹಾಯ ನೀಡುವುದಾಗಿ ಯೇಸುವಿನ ನಾಮದಲ್ಲಿ ನಾನು ಬೇಡುತ್ತೇನೆ. ಪ್ರಕಟಣೆಯ ಗ್ರಂಥದಲ್ಲಿ 7 ಸಭೆಗಳಿಗೆ ಯೇಸು ಕ್ರಿಸ್ತನು ತನ್ನ ಭಕ್ತನಾದಂತ ಯೋಹಾನನು ತಾನು ದರ್ಶನವನ್ನು ಕೊಟ್ಟು ತಿಳಿಸಿದಂತಹ ಸಂಗತಿಗಳನ್ನು ಧ್ಯಾನ ಮಾಡ್ತಾ ಇದ್ದೇವೆ. ಮೊದಲನೆಯ ಸಭೆ ಎಫೆಸ, ಎರಡನೆಯ ಸಭೆ ಸ್ಮರ್ನ, ಮೂರನೇದು ಪೆರ್ಗಮ, ಇಂದು ತುವತೈರ ಮತ್ತು ಸಾರ್ದಿಸ್. ಈ ಸಭೆಗಳ ವಿಷಯದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ. ಮೊದಲನೇ ಸಭೆ ಎಫೆಸಕ್ಕೆ ಹೇಳಿದ್ದು ಏನು? ಎಫೆಸ ಸಭೆಗೆ ಯೇಸು ಸ್ವಾಮಿ ತನ್ನ ಭಕ್ತನಾದ ಯೋಹಾನನ ದರ್ಶನಕ್ಕೆ ಹೇಳಿದ್ದು, ನೀನು ಸುಳ್ಳು ಪ್ರವಾದಿಗಳನ್ನು ಬೋಧಕರನ್ನು ನನ್ನ ಹಾಗೆ ಸಹಿಸಿಕೊಳ್ಳುವುದಿಲ್ಲ, ಅದನ್ನು ಹಾಗೆ ಹೀಗಾಗಿ ಬಿಡುವುದು, ಹಾಗೆ ನನ್ನ ಮೇಲೆ ಪ್ರೀತಿಯನ್ನು ಬಿಟ್ಟು ಬಿಡದೆ ಆ ಪ್ರೀತಿಯನ್ನು ಇನ್ನೂ ಹೆಚ್ಚಾಗಿ ಮಾಡುವುದಿಲ್ಲ. ಆಮೇಲೆ ಎಷ್ಟೇ ಹಿಂಸೆಗಳು, ಸಂಕಟಗಳು, ನಿನಗೆ ಬಾಧೆಗಳು ಬಂದಾಗ ತಾಳ್ಮೆಯಿಂದ ಸಹಿಸಿಕೊಂಡು ಅದೆಲ್ಲವನ್ನು ನೀವು ತಡೆಕೊಳ್ಳಬೇಕು, ಸಹಿಸಿಕೊಳ್ಳಬೇಕು ಎಂಬುದಾಗಿ ಧೈರ್ಯಪಡಿಸಬೇಕು. ಆಮೇಲೆ ಒಂದು ತಪ್ಪು ಹೋಲಿಸ್ತಾನೆ. ಏನಂತ ತಪ್ಪು ಹೋಲಿಸ್ತಾನೆ? ಅಲ್ಲಿದ್ದಂತಹ ಒಂದು ಕೆಟ್ಟ ಕೃತ್ಯ ಅದನ್ನು ಮಾಡುತ್ತಿದ್ದದನ್ನು ನೀನು ಇನ್ನು ಮುಂದೆ ಮಾಡಬಾರದು ಎಂಬುದಾಗಿ ಹೇಳ್ತಾನೆ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು, ದೇವರ ಕಡೆಗೆ ತಿರುಗಿಕೊಳ್ಳುವುದಾಗಿ. ನೀನು ಮೊದಲು ನನಗಿಂದ ನನ್ನ ಮೇಲೆ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದೆ ಎಂಬುದಾಗಿ ನಿನ್ನ ಮೇಲೆ ತಪ್ಪು ಹೋಲಿಸ್ತೇನೆ ಎಂಬುದಾಗಿ ಅದೇ ತಪ್ಪು ಮಾಡಿದ. ಎಫೆಸ ಸಭೆ ಮಾಡಿದ್ದು ದೇವರ ಮೇಲಿದ್ದಂಥ ಪ್ರೀತಿಯನ್ನು ಬಿಟ್ಟು ಬಿಟ್ಟದನ್ನು ಪ್ರೀತಿ ಮಾಡದೆ ಹೋಗಿದಾಗ ಯೇಸು ಸ್ವಾಮಿ ಅಲ್ಲಿ ನಿಂತುಕೊಂಡು ಎಚ್ಚರಿಸ್ತಾನೆ, ಪ್ರೀತಿ ನೆಲೆಗೊಳ್ಳಬೇಕು. ಸ್ಮರಣ ಸಭೆಗೆ ಹೇಳ್ತಾರೆ, ನಿನಗೆ ಸಂಭವಿಸಿದಂತಹ ಬಾಧೆಗಳು, ಕಷ್ಟಗಳು, ಹಿಂಸೆಗಳ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸೈತಾನ ಕಡೆಗೆ ನೀವು ತಿರುಗಿಕೊಳ್ಳಬೇಡ, ಸೈತಾನ ಪರವಾಗಿಲ್ಲಬೇಡ. ಎಷ್ಟು ಹಿಂಸೆಗಳು, ಸಂಕಟಗಳು ಬಂದರೂ ನಾನು ನಿನ್ನ ಜೊತೆ ಇರ್ತೇನೆ, ಧೈರ್ಯಪಡಿಸ್ತೇನೆ, ಆಧರಿಸ್ತೇನೆ. ಸೈತಾನನ ದುಷ್ಪ್ರೇರಣೆಯನ್ನು ಒಳಗಾದ ಹಾಗೆ ನೀನು ಎಷ್ಟೇ ಕಡುಬಡದಲ್ಲಿದ್ದರೂ, ಐಶ್ವರ್ಯವಂತನಾಗಿದ್ದರೂ, ಅನುಕೂಲ ಇರಲಿ ಇಲ್ಲದಿರಲಿ, ನನ್ನನ್ನು ನನ್ನ ವಾಕ್ಯವನ್ನು ಬಿಟ್ಟು ಬಿಡದೆ ನನ್ನನ್ನೇ ಸೇವಿಸುವುದಾಗಿ ಯೇಸು ಸ್ವಾಮಿ ಸ್ಮರಣ ಸಭೆಗೆ ತಿಳಿಸ್ತಾನೆ. ಮಾತ್ರವಲ್ಲದೆ ನೀನು ಕಡೆ ತನಕ ಎಷ್ಟೇ ಹಿಂಸೆಯನ್ನು, ರೋಧನೆಗಳು, ವೇದನೆಗಳು, ಬಾಧೆಗಳು, ಉಪದ್ರವಗಳನ್ನು ನನಗೋಸ್ಕರ ನೀನು ತಾಳಿಕೊಳ್ಳುವಾಗ, ನನ್ನ ವಿರುದ್ಧವಾಗಿ ಅನುಭವಿಸುವಾಗ ನಿನಗೆ ಜೀವನ ಜಯಮಾನ ಕೊಡ್ತೇನೆ. ನಿನ್ನ ಜೀವನದಲ್ಲಿ ನಿನ್ನ ಬಾಧ್ಯಸ್ಥಿಕೆಯನ್ನು ನಾನು ನೀಡುತ್ತೇನೆ ಎಂಬುದಾಗಿ ಸ್ಮರಣ ಸಭೆಗೆ. ಇನ್ನು ಮೂರನೇ ಸಭೆ ಪೆರ್ಗಮದಲ್ಲಿ ಹೇಳ್ತಾನೆ. ಪೆರ್ಗಮ ಸಭೆಗೆ ಹೇಳುವಂತಹ ಸಂದರ್ಭದಲ್ಲಿ ಸೈತಾನನ ಅನೇಕ ಕೃತ್ಯಗಳು ಬಹಳಷ್ಟು ಹೆಚ್ಚಾಗಿವೆ. ಮುಖ್ಯವಾಗಿ ಸೈತಾನ ದುಷ್ಪ್ರೇರಣೆ ಅರಸರಿಂದ ಸಾಮಾನ್ಯ ಜನರಲ್ಲಿ ಇದ್ದುದರಿಂದ ಅರಸರು ತಮ್ಮ ಪ್ರತಿಮೆಗಳನ್ನು ನಿಲ್ಲಿಸಿ ತಮ್ಮ ಪ್ರತಿಮೆಗಳಿಗೆ ಅಡ್ಡ ಬೀಳಬೇಕು, ಇನ್ನಿತರ ವಿಗ್ರಹ ಆರಾಧನೆಗಳಿಗೆ, ದೇವತೆಗಳಿಗೆ ಪೂಜಿಸಿ ಅದಕ್ಕೆ ಸಲ್ಲಿಸಿದಂತಹ ವಿಗ್ರಹಗಳಿಗೆ ನೈವೇದ್ಯ ಮಾಡಿದಂತಹ ಪದಾರ್ಥಗಳನ್ನು ತಿನ್ನಬೇಕು ಎಂಬುದಾಗಿ ಒತ್ತಾಯ ನೀಡಿತು, ಆದೇಶವನ್ನು ಹೊರಡಿಸಿತು. ಅಂತ ಸಂದರ್ಭದಲ್ಲಿ ಈ ಕೃತ್ಯಗಳಿಗೆ, ಇಂತಹ ದುರಾಚಾರಗಳಿಗೆ ನೀವು ಒಳಗಾಗಬೇಡ, ಇದಕ್ಕೆ ಒಳಗಾದರೆ ನಾನು ನಿನ್ನನ್ನು ಶಿಕ್ಷಿಸುತ್ತೇನೆ, ನಿನ್ನನ್ನು ಬಿಟ್ಟು ಬಿಡುವುದಾಗಿ. ಮಾತ್ರವಲ್ಲದೆ ಅದರಂತ ಕೆಲವು ಸದಸ್ಯರು ಅವರು ಇದನ್ನು ಪಾಲಿಸ್ತಾ ಇದ್ದರು. ಇದನ್ನು ಸದಾಕಾಲವು
ಅದನ್ನು ನಿರ್ವಹಿಸ್ತಾ ಇದ್ರು, ತಮ್ಮ ಬದುಕಿನಲ್ಲಿ ಅದನ್ನು ನೆರವೇರಿಸ್ತಾ ಇದ್ರು. ಅಂತ ಸಂದರ್ಭದಲ್ಲಿ ವಿಗ್ರಹಕ್ಕೆ ನೈವೇದ್ಯ ಮಾಡುವಂಥದ್ದು, ಅಂತ ಪದಾರ್ಥಗಳನ್ನು ತಿನ್ನುವಂಥದ್ದು ಮಾತ್ರವಲ್ಲದೆ ಆ ದೇವತೆಗಳ ಅದರ ಸಂಪ್ರದಾಯಗಳನ್ನು ಆಚಾರ ವಿಚಾರಗಳನ್ನು ತಮ್ಮ ಸಭೆಗಳಲ್ಲಿ ಅನುಸರಿಸುವಂಥದ್ದನ್ನು ಖಂಡಿಸಿ ಯೇಸು ಸ್ವಾಮಿ ಯೋಹಾನನ ಪೂರ್ವಕವಾಗಿ ಪ್ರಥಮ ಸಭೆಗೆ ಎಚ್ಚರಿಸ್ತಾನೆ. ಮಾತ್ರವಲ್ಲದೆ ಮದುವೆಯಾಗುವುದಕ್ಕಿಂತ ಮುಂಚಿತವಾಗಿ ಜಾರತ್ವ ಅಂದರೆ ಅನೈತಿಕ ಸಂಬಂಧಗಳು ಮತ್ತು ಮದುವೆ ಆದಮೇಲೂ ಸಹ ಜಾರತ್ವದ ವ್ಯಭಿಚಾರದ ಕೃತ್ಯಗಳಲ್ಲಿ ತೊಡಗಿಸಿಕೊಂಡಿರುವಂಥದ್ದನ್ನು ಇಲ್ಲಿ ಖಂಡಿಸಿ ಹೇಳುವುದನ್ನು ಇಲ್ಲಿ ನಾವು ಕಾಣ್ತೀವಿ. ಮಾತ್ರವಲ್ಲದೆ ದೇವರ ಕಡೆಗೆ ತಿರುಗಿಕೋ, ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನಿನಗೆ ಜೀವವೆಂಬ ಜಯಮಾಲೆ ಇರುವುದಿಲ್ಲ, ದೇವರ ರಾಜ್ಯದಲ್ಲಿ ನಿನಗೆ ಪಾಲುದಾರಿಕೆ ಇರುವುದಿಲ್ಲ. ಇಂತಹ ವಿಷಯದಲ್ಲಿ ಎಚ್ಚರಿಕೆ ನೀಡುವುದರ ಮೂಲಕವಾಗಿ ಈ 3 ಸಭೆಗಳನ್ನು ದೇವರು ತನ್ನ ಮಾರ್ಗದಲ್ಲಿ ತರುವಂತಹ ಪ್ರಯತ್ನ ಮಾಡಿದೆ. ಇಂದು ತುವತೈಲ ಮತ್ತು ಸಾಧಿಸಿಗೆ ಕೊಡುವಂತಹ ಆ ಧೈರ್ಯದ ಮಾತು, ಕೆಲವರಿಗೆ ಎಚ್ಚರಿಕೆಯ ಮಾತು, ಕೆಲವರಿಗೆ ಪ್ರೋತ್ಸಾಹದ ಮಾತುಗಳು ಏನೆಂಬುದನ್ನು ನಾವು ಗಮನಿಸೋಣ. ತುವತೈಲವು ಸಹ ಪಟ್ಟಣ, ಸುಂದರವಾದಂತಹ ಪಟ್ಟಣ. ತುವತೈಲ ಪಟ್ಟಣ ಸುಂದರವಾದಂತಹ ಪಟ್ಟಣ. ಗಾರ್ಮೆಂಟ್ಸ್ಗೆ ಸಂಬಂಧಪಟ್ಟಂಗೆ ಅಲ್ಲಿ ಪ್ರಸಿದ್ಧವಾದಂತಹ ಗಾರ್ಮೆಂಟ್ಸ್ ಕಂಪನಿಗಳು ಇದ್ದಂತಹ ಊರು ತುವತೈಲ ಊರಾಗಿದೆ. ಅಲ್ಲಿ ಒಂದು ರೀತಿಯಲ್ಲಿ ಆರ್ಥಿಕವಾಗಿ ಎಲ್ಲರೂ ಸಹ ಬಲಗೊಂಡವರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರು ಆ ಸಭೆಯ ಸದಸ್ಯರು ಅಲ್ಲಿದ್ದಂಥವರು 19ನೇ ವಚನದಲ್ಲಿ ಹೇಳಿದ್ರೆ, ನಿನ್ನ ಕೃತ್ಯಗಳನ್ನು, ನಿನ್ನ ಪ್ರೀತಿಯನ್ನು, ನಂಬಿಕೆಯನ್ನು, ಪರೋಪಕಾರವನ್ನು, ತಾಳ್ಮೆಯನ್ನು ಬಲ್ಲೆನು ಎಂಬುದಾಗಿ ಹೇಳಿದ್ದಾರೆ. ಅಂದ್ರೆ ಅವರು ಅವರ ಸಭೆಯಲ್ಲಿ ಅನುಕೂಲ ಇರುತ್ತದೆ, ಅವರ ಸಭೆಯ ಸದಸ್ಯರಲ್ಲಿ ಅನುಕೂಲ ಇರುವುದರಿಂದ ಅವರು ಆರ್ಥಿಕವಾಗಿ ಬಲಗೊಂಡವರಾದ್ದರಿಂದ, ಅಭಿವೃದ್ಧಿಯಾದ್ದರಿಂದ ಅವರು ಪರೋಪಕಾರದಲ್ಲಿ ನೆಲೆಗೊಂಡು ದೇವರ ನಂಬಿಕೆಯಲ್ಲಿಯೂ ಸಹ ಬಲಗೊಂಡವರಾಗಿದ್ದರು. ಅವರು ದೇವರ ಮೇಲಿನ ಪ್ರೀತಿಯೂ ಸಹ ಬಹಳ ಹೆಚ್ಚಾಗಿದೆ. ಅದನ್ನು ನೀನು ನಿನ್ನ ಕಡೆ ಕೃತ್ಯಗಳು, ನಿನ್ನ ಮೊದಲಿನ ಕೃತ್ಯಗಳಿಗಿಂತ ಹೆಚ್ಚಾದವುಗಳನ್ನು ದಿನದಿಂದ ದಿನಕ್ಕೆ ಅದನ್ನು ಹೆಚ್ಚಾಗಿಸ್ತಾ ಇದೆ. ದೇವರ ಮೇಲಿನ ಪ್ರೀತಿ ಹೆಚ್ಚಾಗುತ್ತದೆ, ದೇವರ ಮೇಲಿನ ನಂಬಿಕೆ ಇನ್ನಷ್ಟು ದೃಢವಾಗುತ್ತದೆ. ಪರೋಪಕಾರವನ್ನು, ಸಹಾಯ ಮನೋಭಾವವನ್ನು ದಿನದಿಂದ ದಿನಕ್ಕೆ ಈ ತುವತೈಲ ಸಭೆಯ ಜನರು ಮಾಡುತ್ತದೆ. ಅಂದರೆ ಒಂದು ವಿಷಯದಲ್ಲಿ ನಮಗೆ ನಾವು ತಪ್ಪು ಹೋಲಿಸಬೇಕಾಗುತ್ತದೆ. 20ನೇ ವರ್ಷದಲ್ಲಿ ಹೇಳ್ತಾರೆ ಏನಂದ್ರೆ, ಆ ಸಭೆಯಲ್ಲಿ ಒಂದು ಅಕ್ರಮ ಅಂದರೆ ದುರಾಚಾರದ ಕೃತ್ಯ ಇದೆ. ಅದೇನಂದ್ರೆ, ಒಬ್ಬ ಮಹಿಳೆ ಅಲ್ಲಿದ್ದು, ಆ ಮಹಿಳೆಯ ಹೆಸರು ಬರೆಯಲ್ಪಟ್ಟಿದೆ 2ನೇ ಸಾಲು, ಯೆಜೆಬೇಲೆಂಬ ಆ ಹೆಂಗಸು ತನ್ನನ್ನು ಪ್ರವಾದಿನಿ ಎಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವುದು ನೀನು ಅವಳನ್ನು ತಡೆಯದೆ ಬಿಟ್ಟಿರುವುದೇ. ಯೆಜೆಬೇಲರು ಏನ್ ಮಾಡಿದ್ರು? ವಿಗ್ರಹಗಳಿಗೆ ನೈವೇದ್ಯ ಮಾಡಬಹುದು, ವಿಗ್ರಹಗಳಿಗೆ ನಾವು ಆರಾಧನೆ ಮಾಡಬಹುದು, ದೇವತೆಗಳಿಗೆ ನಾವು ಪೂಜಿಸಬಹುದು, ಅದಕ್ಕೆ ಸಂಬಂಧಿಸಿದಂತಹ, ಅದಕ್ಕೆ ಅರ್ಪಿಸಿದಂತಹ ಪದಾರ್ಥಗಳನ್ನು ನಾವು ತಿನ್ನಬಹುದು, ಜಾರತ್ವ ಮಾಡಬಹುದು, ವ್ಯಭಿಚಾರ ಮಾಡಬಹುದು ಎಂಬುದಾಗಿ ತಪ್ಪಾದ ಮಾರ್ಗಕ್ಕೆ ನಡೆಸ್ತಾ ಇದ್ದು. ಆದರೆ ಅದನ್ನು ಕಂಡು ಸಹ ನೀನು, ಅದನ್ನು ತಿಳಿದು ಸಹ ನೀನು ಏನ್ ಮಾಡಿದ್ಯಾ? ಎಚ್ಚರಿಸಲಿಲ್ಲ, ಖಂಡಿಸಲಿಲ್ಲ, ಸರಿಯಾದ ಮಾರ್ಗಕ್ಕೆ ತರಲಿಲ್ಲ. ಹಾಗಾಗಿ ನಿನ್ನ ಮೇಲೆ ನಾನು ತೋರಿಸ್ತೇನೆ, ನೀನು ಅದಕ್ಕೆ ಭಾಗಿಯಾಗಿದೆ, ನೀನು ಆ ತಪ್ಪಿನ ಕೃತ್ಯದಲ್ಲಿ, ಆ ಪಾಪದ ಕೃತ್ಯದಲ್ಲಿ ನೀನು ಸಹ ಭಾಗಿಯಾಗಿದೆ ಎಂಬುದಾಗಿ ಹೇಳಿದೆ. ಹಾಗಾದ್ರೆ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯನ್ನು ಮಾಡಿದ್ದೀವಿ, 3ನೇ ಅಧ್ಯಾಯ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನದಿಂದ ಮುಂದಿನ ವಚನಗಳನ್ನು ಗಮನಿಸಿ. ಕೊಲೊಸ್ಸೆ 3ನೇ ಅಧ್ಯಾಯ 5ನೇ ವಚನದಿಂದ ಮುಂದಿನ ವಚನಗಳನ್ನು ಗಮನಿಸುವಾಗ ಅಲ್ಲಿ ಬರೆಯಲ್ಪಟ್ಟಂತಹ ವಚನಗಳು ಏನೆಂದರೆ, ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿ, ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹ ಆರಾಧನೆಗೆ ಸಮವಾಗಿರುವ ಲೋಭ ಇವುಗಳನ್ನು ವಿಸರ್ಜಿಸಿಬಿಡ್ರಿ. ನಮ್ಮ ಬದುಕಿನಿಂದ ಇವುಗಳನ್ನು ತೊರೆಯಬೇಕೆಂಬುದಾಗಿ, ಇವೆಲ್ಲವನ್ನು ಬಿಟ್ಟು ಬಿಡಬೇಕೆಂಬುದಾಗಿ ನಮ್ಮ ವೈಯಕ್ತಿಕ ಜೀವನದಲ್ಲಿ, ಕ್ರೈಸ್ತ ಬದುಕಿನಲ್ಲಿ, ಕ್ರೈಸ್ತ ಸಭೆಗಳಲ್ಲಿ, ಕ್ರೈಸ್ತ ಸಮುದಾಯದಲ್ಲಿ ಇಂತಹ ಬದುಕು ಇರಬಾರದು. ಇಂತಹ ಬದುಕು ಇದ್ದರೆ ಅವರನ್ನು ಎಚ್ಚರಿಸಿ, ಅವರನ್ನು ತಿದ್ದಿ, ನಾವು ಸರಿಪಡಿಸಿ ಸರಿಯಾದ ಮಾರ್ಗಕ್ಕೆ ಸ್ವಭಾವಗಳನ್ನು ಧರಿಸಿಕೊಂಡಿದ್ದೀರೇ ಎಂಬುದಾಗಿ ಹೇಳುತ್ತದೆ. ಹಾಗಾದ್ರೆ ತುವತೈಲ ಸಭೆಗೆ ಎಚ್ಚರಿಸಿದಂತೆ, ಕೊಲೊಸ್ಸೆ ಸಭೆಗೆ ಎಚ್ಚರಿಸಿದಂತೆ ಇಂದು ಸಹ ನಮಗೂ ಸಹ ಎಚ್ಚರಿಕೆಯ ಮಾತುಗಳು ನಮಗೆ ದೇವರು ಅನುಗ್ರಹಿಸ್ತಾ ಇದ್ದಾರೆ. ಬೇರೆ ಅಲ್ಲದಂತಹ ಆ ದುರಾಚಾರ, ಆ ದುಷ್ಕೃತ್ಯಗಳು, ಆ ಪಾಪಕೃತ್ಯಗಳನ್ನು ಮಾಡಿದಾಗಲೂ ಸಹ ಯೆಜೆಬೇಲಳ ಆ ದುರಾಚಾರವನ್ನು ಖಂಡಿಸದೇ ಇದ್ದುದರಿಂದ, ಎಚ್ಚರಿಸದೇ ಇದ್ದುದರಿಂದ ದೇವರ ಕೋಪವು
ಆ ಸಭೆಯ ಮೇಲೆ ತೋದೆಯ ಸಭೆ ಮೇಲೆ ಇದೆ ಎಂಬುದಾಗಿ, ನಿನ್ನ ಮೇಲೆ ಈ ವಿಷಯದಲ್ಲಿ ನಾನು ತಪ್ಪು ಹೊರಿಸುತ್ತೇನೆ ಎಂಬುದಾಗಿ ಯೋಹಾನನು ಆ ಸಭೆಗೆ ಬರೆಯುತ್ತಾ ಇದ್ದಾರೆ. 21ನೇ ವರ್ಷ ಹೇಳಿದರೆ, ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ನಾನು ಅವರಿಗೆ ಸಮಯವನ್ನು ಕೊಟ್ಟೆನು, ಆದರೆ ದೇವರ ಕಡೆಗೆ ತಿರುಗಿಕೊಂಡು ತನ್ನ ಜಾಗವನ್ನು ಬಿಟ್ಟುಬಿಡುವುದಕ್ಕೆ ಅವಳಿಗೆ ಇಷ್ಟವಿಲ್ಲ. ದೇವರು ಸಮಯ ಕೊಟ್ಟಿದ್ದ, ದೇವರು ಯಜಬೇಲರಿಗೆ ಸಮಯ ಕೊಟ್ಟಿದ್ದ, ಆ ಸಭೆಯ ಸದಸ್ಯರಿಗೆ ಎಲ್ಲ ನಾಯಕರಿಗೆ ಆತನು ಸಮಯವನ್ನು ಕೊಟ್ಟ. ದೇವರ ಕಡೆಗೆ ತಿರುಗಿಕೊಂಡು ನನ್ನ ಕಡೆಗೆ ಬಂದರೆ ಈ ದುರಾಚಾರಗಳನ್ನು, ಈ ದುಸ್ವಭಾವಗಳನ್ನು, ಎಲ್ಲ ಕೆಟ್ಟ ಕೃತ್ಯಗಳನ್ನು, ಪಾಪ ಕೃತ್ಯಗಳನ್ನು ಬಿಟ್ಟು ನನ್ನ ಕಡೆಗೆ ನೀವು ಬರುವುದಾದರೆ ನಿಮಗೆ ಜೀವವೆಂಬ ಜಯಮಾಲೆಯನ್ನು ನಿತ್ಯ ಜೀವದಲ್ಲಿ ಸೇರಿಸ್ತೇನೆ. ಜೀವಬಾಧ್ಯರ ಪಟ್ಟಿಯಲ್ಲಿ ನಿಮ್ಮ ಹೆಸರುಗಳನ್ನು ನಾನು ಬರೆದಿರುವುದನ್ನು ನಾನು ತೆಗೆದು ಹಾಕುವುದಿಲ್ಲ, ಅಳಿಸಲಾಗುವುದಿಲ್ಲ ಎಂಬುದಾಗಿ ಹೇಳಿದ. ಆದರೆ ಆಕೆ ಬರಲಿಲ್ಲ. ಆಕೆಯಿಂದ ಅನೇಕ ಸದಸ್ಯರು, ಅನೇಕ ಸಭಾ ಸದಸ್ಯರು ಕ್ರಿಸ್ತನ ನಂಬಿಕೆಯಲ್ಲಿ ಬಹಳವಾಗಿ ಗಟ್ಟಿಯಾಗಿ ಇದ್ದವರು. ಆದರೆ ಆಕೆಗೆ ಸೋಲು, ಸಂಕಟವೋ, ಹಿಂಸೆಯೋ, ಇಲ್ಲವೇ ಯಾವುದೇ ಬರುವಂತಹ ಕಷ್ಟಗಳ, ಉಪದ್ರವಗಳ ಬಾಧೆಗಳನ್ನು ಅನುಭವಿಸುವಂತಹ ಸಂಗತಿಗಳನ್ನು ಎದುರಾಗುತ್ತದೆ. 23ನೇ ವರ್ಷದ ಕಡೆ ಭಾಗದಲ್ಲಿ ಹೇಳ್ತಾನೆ, ನಿಮ್ಮಲ್ಲಿ ಪ್ರತಿಯೊಬ್ಬರಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ಪ್ರತಿಫಲವನ್ನು, ನಮ್ಮ ಕೃತ್ಯಗಳಿಗೆ ತಕ್ಕಂತ ಪ್ರತಿಫಲ, ನಾವು ಏನನ್ನು ಬಿತ್ತುತ್ತೇವೆ ಅದನ್ನು ಕೊಯ್ಯಬೇಕಾಗುತ್ತದೆ. ಪಾಪದ ಫಲವು ಮರಣ, ಪಾಪವು ಕೊಡುವ ಸಂಬಳ ಅದು ಮರಣ. ಹಾಗಾದ್ರೆ ನಾವು ಇತರರನ್ನು ಪಾಪಕ್ಕೆ ಪ್ರೇರೇಪಿಸಿದರು, ಅವರು ಆ ಪಾಪ ಮಾಡಿದ್ರು ಸಹ ಅದಕ್ಕೆ ಮರಣಕ್ಕೆ ಗೊತ್ತಾಗ್ತಾರೆ, ಶಿಕ್ಷೆಗೆ ಗುರಿಯಾಗ್ತಾರೆ. ನಾವು ಹೆಚ್ಚಾದಂತಹ ಶಿಕ್ಷೆಗೆ ಮತ್ತು ದಂಡನೆಗೆ ಗುರಿಯಾಗ್ತಾನೆ. ಯಾಕಂದ್ರೆ ನಾನೇ ಆ ಪಾಪ ಕೃತ್ಯಗಳನ್ನು ಇತರರನ್ನು ಮಾಡುವುದಕ್ಕೆ ಪ್ರೇರೇಪಣೆ ನೀಡುವಾಗ ದೇವರು ನನ್ನ ಮೇಲೆ ಶಿಕ್ಷಿಸುತ್ತಾನೆ. ಆ ಪಾಪ ಕೃತ್ಯಗಳನ್ನು ಮಾಡಿದವರಿಗೆ ಶಿಕ್ಷಿಸದೆ ಬಿಡುವುದಿಲ್ಲ, ಅದಕ್ಕೆ ತಕ್ಕಂತ ಪ್ರತಿಫಲವನ್ನು ಕೊಡುತ್ತಾನೆ. ಒಳ್ಳೆಯ ಕೆಲಸಗಳನ್ನು ಮಾಡಿದವರಿಗೆ ನೀತಿವಂತರೆಂಬುದಾಗಿ ಹೆಸರಿಸಿ ನಿತ್ಯ ಜೀವನದಲ್ಲಿ ಸೇರಿಸಿ ತನ್ನ ರಾಜ್ಯದಲ್ಲಿ ಸೇರಿಸಿಕೊಳ್ಳುತ್ತಾನೆ. ಕೆಟ್ಟ ಕೃತ್ಯಗಳನ್ನು ಮಾಡಿದವರಿಗೆ ಅಂತಿಮವಾಗಿ ನರಕಕ್ಕೆ ತಳ್ಳುತ್ತಾನೆ. ನಾವು ಬದುಕಿರುವಂತಹ ಸಂದರ್ಭದಲ್ಲಿ ನಮಗೆ ಇಕ್ಕಟ್ಟು ಸಂಕಟಗಳನ್ನು ಎದುರಿಸುವ ಹಾಗೆ ನಮಗೆ ಮಾಡುತ್ತಾನೆ. ತಿಮೋಥೆಯರಿಗೆ ಬರೆದ ಮೊದಲನೇ ಪತ್ರ 5ನೇ ಅಧ್ಯಾಯ 20ನೇ ವಚನ. ತಿಮೋಥೆಯರಿಗೆ ಬರೆದ ಮೊದಲನೇ ಪತ್ರ 5ನೇ ಅಧ್ಯಾಯ 20ನೇ ವಚನ ಓದುತ್ತೇವೆ. ಮತ್ತು ಥೆಸಲೋನಿಕದ ಮೊದಲನೇ ಪತ್ರ 5ನೇ ಅಧ್ಯಾಯ 14ನೇ ವಚನದ ಮೊದಲನೇ ಸ್ಥಾನ. ಥೆಸಲೋನಿಕದ ಮೊದಲನೇ ಪತ್ರ 5:14, ತಿಮೋಥೆಯರಿಗೆ ಬರೆದ ಮೊದಲನೇ ಪತ್ರ 5:20. ಪಾಪದಲ್ಲಿ ಯಾವ ಯಾವ ಸದಸ್ಯರು ವ್ಯಕ್ತಿಗಳು ನಡೆಯುತ್ತಾರೋ ಅವರನ್ನು ಎಲ್ಲರ ಮುಂದೆ ಗದರಿಸು, ಇವರಿಂದ ಮಿಕ್ಕಾದವರಿಗೂ ಭಯ ಉಂಟಾಗುವುದು. ನಮ್ಮಲ್ಲಿ ಮಾಡುವಂತಹ ಒಂದು ದೊಡ್ಡ ತಪ್ಪು ಏನಂದ್ರೆ, ನನ್ನ ಮಗ ಅಥವಾ ನನ್ನ ಮಗಳು ಅಥವಾ ನನ್ನ ಸಭೆ ಯಾವುದೇ ಇತರ ಸದಸ್ಯರು ಪಾಪದಲ್ಲಿ ಸಿಕ್ಕಿರುವಾಗ ನಾವೇನ್ ಮಾಡ್ತೇವೆ, ಸಿಕ್ಕಿ ಬೀಳಲು ನಾನೇ ಎಚ್ಚರಿಸ್ತೇವೆ. ಒಂದು, ಅವರು ನಮ್ಮ ಮಾತನ್ನು ಕೇಳುವುದಿಲ್ಲ, ನಾವು ಎಚ್ಚರಿಸುವುದಕ್ಕೆ ಮುಂದಾದರೂ ಸಹ ನಾವು ಅವರನ್ನು ಎಚ್ಚರಿಸದೆ ಖಂಡಿಸದೆ ಬಿಡುವುದಿಲ್ಲ. ಆದ್ರೆ ದೇವರು ಹೇಳಿದೆ, ಪಾಪದಲ್ಲಿ ನಡೆಯುವವರನ್ನು ನಾವು ಕಂಡಾಗ, ನಾವು ತಿಳಿದಾಗ ಅದನ್ನು ಎಚ್ಚರಿಸಬೇಕು. ಅವರು ಯಾವುದೇ ರೀತಿಯಾದ ಪಾಪ ಕೃತ್ಯಗಳು ಮಾಡಲಿ, ಅವರು ಹೊಲಸು ಮಾತನಾಡಲಿ, ಇಲ್ಲವೇ ಅನೈತಿಕ ಸಂಬಂಧಗಳಲ್ಲಿ ಇಟ್ಟುಕೊಳ್ಳಲಿ, ವ್ಯಭಿಚಾರದಲ್ಲಿ ತೊಡಗಿಸಿಕೊಳ್ಳಲಿ, ನಮ್ಮ ಸಭೆಯ ವಿಷಯದಲ್ಲಾಗಲಿ, ದೇವರ ಆಜ್ಞೆಗಳ ವಿಷಯದಲ್ಲಾಗಲಿ, ಪ್ರಾರ್ಥನೆಗಳ ವಿಷಯದಲ್ಲಾಗಲಿ, ಇಲ್ಲವೇ ವಾಕ್ಯದ ಧ್ಯಾನದ ವಿಷಯದಲ್ಲಾಗಲಿ, ಪ್ರಸಂಗದ ವಿಷಯದಲ್ಲಾಗಲಿ, ಯಾವ ವಿಷಯದಲ್ಲಾಗಲಿ ಯಾವುದೇ ತಪ್ಪನ್ನು ನಾವು ಮಾಡುವಾಗ ಅದನ್ನು ನಾವು ತಿದ್ದಿ ಸರಿಪಡಿಸಬೇಕು. ಆ ಪಾಪ ಕೃತ್ಯಗಳಿಗೆ ನಾವು ಎಚ್ಚರಿಕೆಯನ್ನು ನೀಡಿ ಅವರಿಗೆ ದೇವರ ಭಯ ಉಂಟಾಗುವಂತೆ ದೇವರ ಮಾರ್ಗದಲ್ಲಿ ಅವರು ನಡೆಯುವುದಕ್ಕಾಗಿ ನಾವು ಅವರನ್ನು ಎಚ್ಚರಿಸಬೇಕು, ಗದರಿಸಬೇಕು, ಖಂಡಿಸಬೇಕು, ಅವರನ್ನು ತಿದ್ದಿ ಸರಿಪಡಿಸಬೇಕು. ಥೆಸಲೋನಿಕದ ಮೊದಲನೇ ಪತ್ರ 5ನೇ ಅಧ್ಯಾಯ 14ನೇ ವಚನ ಹೇಳಿದರೆ, ಸಹೋದರರೇ, ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳ್ರಿ. ನಾವು ಅಕ್ರಮವಾಗಿ ನಡೆಯುವವರಿಗೆ ನಾವು ಬುದ್ಧಿ ಹೇಳಬೇಕು. ಯಾರು ಕ್ರಮಬದ್ಧವಾಗಿ ನಡೆಯುವುದಿಲ್ಲವೋ, ಯಾರು ವಾಕ್ಯಬದ್ಧವಾಗಿ ಜೀವಿಸುವುದಿಲ್ಲವೋ, ಯಾರು ದೇವರ ವಾಕ್ಯದ ಪ್ರಕಾರವಾಗಿ ನಡೆಯುವುದಕ್ಕೆ ಸಾಧ್ಯವಿರುವುದಿಲ್ಲವೋ, ಯಾರು ಸೈತಾನನ ಮಾರ್ಗದಲ್ಲಿ ಜೀವಿಸ್ತಾ ಇದ್ದಾರೋ, ಯಾರು ಸೈತಾನನ ಕುಟುಂಬದಿಂದ ಕುಯುಕ್ತಿಯಿಂದ ದುರಾತ್ಮನ ದುಷ್ಪ್ರೇರಣೆಯಿಂದ ಬದುಕುತ್ತಾ ಇರುವವರಿಗೆ ನಾವು ಕ್ರಮವಾಗಿ ನಡೆಯಿರಿ ಎಂಬುದಾಗಿ ಬುದ್ಧಿ ಹೇಳಬೇಕು. ಸರಿಯಾದ ಮಾರ್ಗದಲ್ಲಿ ನಡೆಯಿರಿ ಎಂಬುದಾಗಿ ಬುದ್ಧಿ ಹೇಳಬೇಕು. ಪ್ರಾರ್ಥನೆ ಮಾಡುವುದಿಲ್ಲ ಎಂಬುದಾಗಿ ಹೇಳಿದ್ರೆ ನಾವು ಪ್ರಾರ್ಥನೆ ಮಾಡಬೇಕಾಗಿ ಹೇಳಬೇಕು. ದೇವರ ವಾಕ್ಯದ ಧ್ಯಾನ ಮಾಡುವುದಿಲ್ಲ ಎಂಬುದಾಗಿ ಗೊತ್ತಾದರೆ ದೇವರ ವಾಕ್ಯದ ಧ್ಯಾನ ಮಾಡಬೇಕೆಂಬುದಾಗಿ ಹೇಳಬೇಕು. ಉಪವಾಸ ಮಾಡುವುದಿಲ್ಲ ಎಂಬುದಾಗಿ ಹೇಳಿದ್ರೆ ಉಪವಾಸ ಮಾಡಬೇಕೆಂಬುದಾಗಿ ಹೇಳಬೇಕು. ವಾಕ್ಯವನ್ನು ಕೈಕೊಂಡು ನಡೆಯದಿದ್ದರೆ ವಾಕ್ಯವನ್ನು ಕೈಕೊಂಡು ನಡೆಯುವುದಾಗಿ ನಾವು ತಿಳುವಳಿಕೆಯನ್ನು ಹೇಳಬೇಕು, ಜ್ಞಾನವನ್ನು ಕೊಡಬೇಕು, ಸರಿಯಾದ ಮಾರ್ಗವನ್ನು ಕೊಡಬೇಕು. ಅವರು ಕೇಳದೆ ಹೋಗಲಿ, ಕ್ರೈಸ್ತರಾದ ನನ್ನ ನಿಮ್ಮ ಕರ್ತವ್ಯ, ನನ್ನ ನಿಮ್ಮ ಜವಾಬ್ದಾರಿ
ಅವರಿಗೆ ತಿಳುವಳಿಕೆಯನ್ನು ನೀಡಬೇಕು. ಇದು ಆಜ್ಞೆ, ದೇವರು ಕೊಡಲ್ಪಟ್ಟಂತ ವಾಕ್ಯದ ಮೂಲಕವಾಗಿ ನಮಗೆ ತಿಳಿಸಲ್ಪಟ್ಟಂತ ಸಂಗತಿ. ನಮ್ಗೆ ಯಾಕೆ ಹೋಗಿ ಸಾವಿರ ಎಂಬುದಾಗಿ ನಾವು ನಮ್ಮ ಪಾಡಿಗೆ ನಾವು ಹೋಗುವ? ಯಾಕಂದ್ರೆ ಕ್ರೈಸ್ತರಾದ ನಮ್ಮ ಪಾಲು, ಕ್ರೈಸ್ತರಾದ ನಮ್ಮ ಜವಾಬ್ದಾರಿ ಇತರ ಕ್ರೈಸ್ತ ವಿಶ್ವಾಸದಲ್ಲಿ ಇರುವಂತವರನ್ನು ಸರಿಯಾದ ಮಾರ್ಗಕ್ಕೆ ತರುವಂಥದ್ದು, ಸರಿಯಾದ ಮಾರ್ಗಕ್ಕೆ ನಡೆಸುವಂಥದ್ದು ನನ್ನ ಜವಾಬ್ದಾರಿಯಾಗಿದೆ, ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ, ಸಭೆಯ ಜವಾಬ್ದಾರಿಯಾಗಿದೆ. ಯಾಕಂದ್ರೆ ಥೆಸಲೋನಿಕ ಪತ್ರದಲ್ಲಿ ಬರೆಯುವಾಗ ಪೌಲನು ಅನೇಕ ಪತ್ರಗಳನ್ನು ಬರೆದಾಗ ಆತ ಹೇಳ್ತಾನೆ, ಕ್ರಿಸ್ತನಲ್ಲಿ ನಾವು ಸಹೋದರ ಮತ್ತು ಸಹೋದರಿ, ಅಣ್ಣ ತಮ್ಮಂದಿರೆಂದು ಅಕ್ಕ ತಂಗಿಯರೆಂದು ನಾವು ಒಬ್ಬರಿಗೊಬ್ಬರು ನಾವು ಭಾವಿಸಿ ನನ್ನ ಅಕ್ಕ, ನನ್ನ ಅಣ್ಣ, ನನ್ನ ತಮ್ಮ, ನನ್ನ ತಂಗಿಯರು, ನನ್ನ ಸಹೋದರ ಸಹೋದರಿ ಸರಿಯಾದ ಮಾರ್ಗದಲ್ಲಿ ಇಲ್ಲ, ಅವರನ್ನು ಸರಿಯಾದ ಮಾರ್ಗಕ್ಕೆ ತರಬೇಕು. ಸರಿಯಾದ ರೀತಿಗಳಿಂದ ಅವರನ್ನು ಸರಿಯಾದ ರೀತಿಗಳಲ್ಲಿ ತರಬೇಕು ಎನ್ನುವಂತಹ ಭಾವನೆಯಿಂದ ನಾವು ಅವರನ್ನು ಸರಿಪಡಿಸಬೇಕು. ಇಲ್ಲದಿದ್ದರೆ ನಾವು ಸರಿಪಡಿಸದಿದ್ದರೆ ನಾನು ಅವರ ತಪ್ಪಿನಲ್ಲಿ ಭಾಗಿಯಾಗಿರುತ್ತೇನೆ, ಅವರ ಪಾಪಕೃತ್ಯಗಳಲ್ಲಿ ಭಾಗಿಯಾಗುತ್ತಾನೆ. ಹೇಗೆ? ಯಾಕೋಬನ ಗ್ರಂಥ 4ನೇ ಅಧ್ಯಾಯ 17ನೇ ವಚನ. ಯಾಕೋಬನ ಗ್ರಂಥ 4ನೇ ಅಧ್ಯಾಯ 17ನೇ ವಚನ ಹೇಳಿದೆ, ನೀವಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ. ಒಳ್ಳೆಯದನ್ನು ಮಾಡಬೇಕೆಂದಿದ್ದು, ಒಳ್ಳೆಯದಾಗಿ ಮಾಡಬೇಕೆಂದು ನಮಗೆ ತಿಳಿದಿದ್ದಾಗಿ ಸಹ ನಾವು ಅದನ್ನು ಮಾಡದಿದ್ರೆ ನಾವು ಪಾಪಕ್ಕೆ ಒಳಗಾಗಿದ್ದೇವೆ. ಹಾಗಾದ್ರೆ ಪಾಪವು ಕೊಡುವ ಸಂಬಳ ಮರಣ. ಮರಣದಿಂದ ನಮಗೆ ನಿತ್ಯ ಜೀವ ಇಲ್ಲ, ದೇವರಾಜ್ಯ ಇಲ್ಲ, ನರಕಕ್ಕೆ ನಾವು ಪಾತ್ರ. ಹಾಗಾದ್ರೆ ಸರಿಯಾದ ಮಾರ್ಗದಲ್ಲಿರುವವರನ್ನು ಇನ್ನಷ್ಟು ನಾವು ಪ್ರೋತ್ಸಾಹ ನೀಡಬೇಕು, ಇನ್ನಷ್ಟು ಉತ್ತೇಜನ ನೀಡಬೇಕು, ಇನ್ನಷ್ಟು ಉತ್ಸಾಹ ನೀಡಬೇಕು. ಸರಿಯಾದ ಮಾರ್ಗದಲ್ಲಿ ಇಲ್ಲದವರಿಗೆ ಅನೀತಿ, ಅಕ್ರಮ, ಭ್ರಷ್ಟಾಚಾರದಿಂದಲೂ ದೇವರ ವಾಕ್ಯವನ್ನು ಉಲ್ಲಂಘಿಸಿ ದೇವರ ವಾಕ್ಯದ ಪ್ರಕಾರ ನಡೆಯದಂತಹ ಅನೇಕರನ್ನು, ಯೆಜಬೇಲರು ಮಾಡುವಂತಹ ಅನೇಕ ಕಾರ್ಯಗಳು ನಮ್ಮ ಬದುಕಿನಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ವೈಯಕ್ತಿಕ ಜೀವನದಲ್ಲಿ, ನಮ್ಮ ಸಮುದಾಯದಲ್ಲಿ, ನಮ್ಮ ಸಭೆಗಳಲ್ಲಿ ಕಂಡುಬರುವಾಗ ಯಾರೇ ಆಗಲಿ ಅದನ್ನು ಎಚ್ಚರಿಸಬೇಕು, ಅದನ್ನು ಖಂಡಿಸಬೇಕು, ಅದನ್ನು ಗದರಿಸಬೇಕು, ಸರಿಯಾದ ಮಾರ್ಗದಲ್ಲಿ ತಿಳಿಸಬೇಕು. ಅದಕ್ಕೆ ಸಭಾಪಾಲಕರೇ ಹೇಳಬೇಕು, ದೇವರೇ ದರ್ಶನ ಕೊಟ್ಟು ಹೇಳಬೇಕು, ಅಥವಾ ಹಿರಿಯರೇ ಹೇಳಬೇಕು ಎಂಬುದಾಗಿಲ್ಲ. ಸರಿ ಎನ್ನುವಂಥದ್ದು ಯಾರ ಕಣ್ಣಿಗೆ ತೋರಿಸೋದು, ಸರಿ ಇಲ್ಲದಂತಹ ಆ ವ್ಯಕ್ತಿಗಳಿಗೆ ನಾವು ತಿಳುವಳಿಕೆ ನೀಡುವಂಥದ್ದು ಬಹಳ ಅಗತ್ಯ. ಹಾಗಾಗಿ ನಿನ್ನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದೆ ಎಂಬುದಾಗಿ ಯೇಸು ಸ್ವಾಮಿ ಯೋಹಾನನ ಮೂಲಕವಾಗಿ ಮೊದಲನೇ ಸಭೆಗೆ ಹೇಳುವಂಥದ್ದು ಆ ಅಕ್ರಮ, ಅನೀತಿ, ದೇವರಿಗೆ ವಿರುದ್ಧವಾದಂತಹ ಕಾರ್ಯಗಳನ್ನು ಮಾಡುತ್ತಾ ಇರುವಂತಹ ಯೆಜಬೇಲರನ್ನು ಇನ್ನೂ ಸರಿಪಡಿಸಿಲ್ಲ, ಸರಿಯಾದ ದಾರಿಗೆ ತಂದಿಲ್ಲ. ಆ ಅಕ್ರಮದಲ್ಲಿ, ಆ ದರಿದ್ರತನದಲ್ಲಿ ಇನ್ನೂ ಇರುವುದರಿಂದ ನಾನು ನಿಮ್ಮ ಮೇಲೆ ತಪ್ಪು ಹೊರಿಸಬೇಕಾಗ್ತದೆ. ದೇವರು ನಮಗೆ ಒಂದು ಸಮಯವನ್ನು ನೀಡುತ್ತಾರೆ, ಒಂದಷ್ಟು ದಿನಗಳು ನಮ್ಮನ್ನು ಸರಿಪಡಿಸಿಕೊಳ್ಳುವುದಕ್ಕೆ, ನಾವು ಸರಿಪಡುವುದಕ್ಕೆ, ನಮ್ಮಲ್ಲಿರುವಂತಹ ಸಹಮಾನವರ, ಸಹವಿಶ್ವಾಸಿಗಳನ್ನು ಸರಿಪಡಿಸುವುದಕ್ಕೆ ಆತನು ನಮಗೆ ಸಮಯವನ್ನು ನೀಡುತ್ತಾರೆ. ಆ ಸಮಯದಲ್ಲಿ ನಾವು ಸರಿ ಹೋದರೆ, ನೀತಿ ಮಾರ್ಗದಲ್ಲಿ ಬಂದರೆ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದರೆ ನಮಗೆ ಶುಭ ಕೃಪೆಯೂ ಉಂಟು, ಆಶೀರ್ವಾದವೂ ಉಂಟು. ಇಲ್ಲದಿದ್ದರೆ ನಮ್ಮ ಕೃತ್ಯಗಳಿಗೆ ಅನುಸಾರವಾಗಿ ನಮಗೆ ಪ್ರತಿಫಲವನ್ನು ನೀಡುತ್ತಾರೆ. ನಾನು ತಪ್ಪು ಮಾಡಲಿಲ್ಲ ಎಂಬುದಾಗಿ ನಾವು ಕಾರಣ ಕೊಟ್ಟರೆ ನಮ್ಮ ಕಾರಣಗಳಿಗೆ ದೇವರು ಯಾವುದೇ ರೀತಿಯಲ್ಲೂ ಸಹ ಒಪ್ಪಿಕೊಳ್ಳುವುದಕ್ಕೆ ಆತನು ಸಿದ್ಧನಿರುವುದಾಗಿದೆ. ಹಾಗಾಗಿ ನಮ್ಮನ್ನು ಸರಿಪಡಿಸಿಕೊಂಡು ಇತರರನ್ನು ಸರಿಯಾದ ಮಾರ್ಗಕ್ಕೆ ಯೋಗ್ಯವಾದ ರೀತಿಯಲ್ಲಿ ಬದುಕಬೇಕು ಎಂಬುದಾಗಿ ಹೇಳ್ತಾನೆ. ನಮ್ಮ ಜೀವನದ ಕ್ರಮಗಳು, ನಡೆದುಕೊಳ್ಳುವ ವ್ಯಕ್ತಿಗಳು ಹೇಗೆ ಇರಬೇಕು ಎಂಬುದನ್ನು ಕೊಲೊಸ್ಸೆಯ 3ನೇ ಅಧ್ಯಾಯದಲ್ಲಿ ತಿಳಿಸಿದಂತೆ ಹೇಳ್ತಾನೆ. ನಾವು ಸರಿಯಾದ ನೀತಿಯ ಮಾರ್ಗದಲ್ಲಿ ದೇವರಿಗೆ ಮೆಚ್ಚಿಯಾದಂತ ರೀತಿಯಲ್ಲಿ ನಡೆಯುವುದಾದರೆ ಮಾತ್ರ 26ನೇ ವಚನ ಮತ್ತು 27ನೇ ವಚನ ಹೇಳಿದಂತೆ ಯಾವನು ಜಯಶಾಲಿಯಾಗಿದೆ, ಅಂದರೆ ಸರಿಯಾದ ದೇವರ ಮಾರ್ಗದಲ್ಲಿ ನಡೆಯುವವನು ಜಯಶಾಲಿಯಾಗುತ್ತಾನೆ. ಅವನಿಗೆ ನನ್ನ ಮೆಚ್ಚಿಯಾದ ಕೃತ್ಯಗಳನ್ನು ಕಡೆಯವರೆಗೂ ನಡೆಸುತ್ತಾನೆ. ಅವನಿಗೆ ನಾನು ಏನ್ ಮಾಡ್ತಾನೆ, ನನ್ನ ತಂದೆಯ ಪುಣ್ಯದಿಂದ ಅಧಿಕಾರದಿಂದ ಜನಾಂಗಗಳ ಮೇಲೆ ಅಧಿಕಾರವನ್ನು, ಜನಾಂಗಗಳ ಮೇಲೆ, ಇತರ ವಿಶ್ವಾಸಿಗಳ ಮೇಲೆ, ಇತರ ಧರ್ಮದವರ ಮೇಲೆ ನಮಗೆ ಅಧಿಕಾರವನ್ನು ಕೊಡಲ್ಪಟ್ಟು ನಾವು ಕಬ್ಬಿಣದಂತೂ ಅಂದ್ರೆ ದೇವರ ಆಳ್ವಿಕೆಯ ಅಧಿಕಾರದ ಹಸ್ತದಿಂದ ನಾವು ಸಹ ಇತರರನ್ನು ಆಳುವುದಕ್ಕೆ ನಮ್ಮನ್ನು ನೇಮಿಸುತ್ತಾನೆ, ನಮ್ಮನ್ನು ಆರಿಸಿಕೊಳ್ಳುತ್ತಾನೆ. 29ನೇ ವಚನದಲ್ಲಿ ಯಥಾ ಪ್ರಕಾರ ಎಲ್ಲ ಸಭೆಗಳಿಗೂ ಹೇಳಿದಂತೆ ಹೇಳ್ತಾನೆ, ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಮತ್ತೊಂದು ಕಡೆ ಸಾರ್ದಿಸಿನ ಸಭೆಗೆ ಹೇಳ್ತಾನೆ, ಸಾರ್ದಿಸಿನ ಸಭೆ ಅದು ಸಹ ಸುಂದರವಾದಂತಹ ಪಟ್ಟಣ, ಐಶ್ವರ್ಯದಿಂದ ಕೂಡಿದಂತಹ ಪಟ್ಟಣ. ಅಲ್ಲಿರುವಂತಹ ಜನರೆಲ್ಲರೂ ಸಹ ಶ್ರೀಮಂತರು, ಉತ್ತಮ ಸ್ಥಾನಮಾನದಿಂದ ಅಧಿಕಾರವನ್ನು ಹೊಂದಿದಂತಹ ಜನರು, ಅಲ್ಲಿ ಯಥೇಚ್ಛವಾಗಿ ಸೈನ್ಯದಲ್ಲಿ ಸೇರಿದಂತಹ ಜನರು ಈ ಸಾಧಿಸಿನ ಪಟ್ಟಣದಲ್ಲಿ
ಈ ಊರಿನಲ್ಲಿ ಇದ್ದಂತಹ ಜನರು ಮತ್ತು ಕ್ರೈಸ್ತ ವಿಶ್ವಾಸಿಗಳು ಕ್ರಿಸ್ತನನ್ನು ಆರಾಧಿಸುವವರು ಇಂತಹ ವರ್ಗಕ್ಕೆ ಸೇರಿದಂತಹ ಜನರಿಗಾಗಿದ್ದರು. ಅಲ್ಲಿ ಹೇಳುವಂತ ಮಾತು, ನಿನ್ನ ಕೃತ್ಯಗಳನ್ನು ಬಲ್ಲೆನು. ಮೊದಲನೇ ವಚನ 3ನೇ ಸಾಲು, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವವನು ಎಂದು ಹೆಸರು ನಿನ್ನಲ್ಲಿದ್ದರೂ ಸತ್ತವನಾಗಿದೆ ಎಂಬುದನ್ನು. ಯಾಕೆ ಈ ಮಾತು ಹೇಳ್ತಾರೆ? ಜೀವಿಸುವಂತ ಸಮಯ ಎಂಬುದಾಗಿ ಸಾಧಿಸಿಗೆ ಹೆಸರು ಕೊಡಲ್ಪಟ್ಟಿತ್ತು. ಯಾಕಂದ್ರೆ ಆರಂಭದ ದಿನದಲ್ಲಿ, ಅಂದ್ರೆ ಅವರು ಕ್ರಿಸ್ತನನ್ನು ಅಂಗೀಕರಿಸಿದಂತ ದಿನದಲ್ಲಿ, ಕ್ರಿಸ್ತನನ್ನು ಸ್ವೀಕರಿಸಿದಂತ ದಿನದಲ್ಲಿ ಅವರ ನಂಬಿಕೆ, ದೇವರ ಮೇಲಿನ ಪ್ರೀತಿ, ವಿಶ್ವಾಸ, ಭರವಸೆ, ನಿರೀಕ್ಷೆ ಮತ್ತು ಎಲ್ಲವೂ ಸಹ ಯೋಗ್ಯವಾದದ್ದಾಗಿತ್ತು. ಆದರೆ ಅವರ ಸ್ಥಾನಮಾನಗಳು, ಅವರ ಅಧಿಕಾರಗಳು, ಅವರ ಐಶ್ವರ್ಯ ಹೆಚ್ಚಾಗುತ್ತಲೇ ಏನ್ ಮಾಡ್ತಾರೆ? ಅವರು ಜೀವಿಸುವಂತಹ ಸಭೆಯಾಗಿ, ಜೀವಿಸುವಂತಹ ವಿಶ್ವಾಸಿಗಳಾಗಿ ಇರಲಿಲ್ಲ. ಬದಲಾಗಿ ಸತ್ತವನಾಗಿದ್ದಿ ಎನ್ನುವಂಥದ್ದಾಗಿ ಅವರು ಕಂಡುಕೊಳ್ಳುತ್ತಾರೆ. ಅದಕ್ಕಾಗಿ ಏನ್ ಮಾಡ್ತಾರೆ? 2ನೇ ವಚನ ಹೇಳ್ತಾನೆ, ಎಚ್ಚರ. ಸ್ಮರಣ ಸಭೆಗೆ ಏನ್ ಹೇಳಿತು? ನಿನ್ನ ಬಡತನವನ್ನು ಬಲ್ಲೆನು, ನೀನು ಐಶ್ವರ್ಯವಂತನೇ ಎಂಬುದಾಗಿ ಹೇಳಿತು. ಸೇಮ್ ಅದೇ ರೀತಿಯಲ್ಲಿ ಸ್ಮರಣ ಸಭೆಗೆ ಹೇಳಿದಂತೆ ಇಲ್ಲೂ ಹೇಳ್ತಾನೆ, ಎಷ್ಟೇ ಬಡತನ ಇರಲಿ, ಎಷ್ಟೇ ಶ್ರೀಮಂತಿಕೆ ಇರಲಿ, ನಿನ್ನ ಸ್ಥಾನಮಾನ, ನಿನ್ನ ವ್ಯವಹಾರ, ನಿನ್ನ ಅಂದಚಂದಗಳು ಅಥವಾ ನಿನ್ನ ಬಾಹ್ಯಾಚಾರ, ನಿನ್ನ ಆಂತರ್ಯ ಎಷ್ಟೇ ಸೊಬಗಿನಿಂದ ಇದ್ದರೂ ಸಹ ನಿನ್ನ ಆಧ್ಯಾತ್ಮಿಕ ಬದುಕು ಸತ್ತದ್ದಾಗಿದೆ. ಯಾಕಂದ್ರೆ ಯೇಸು ಕ್ರಿಸ್ತನು ಇಲ್ಲದಂತಹ ಪ್ರತಿಯೊಬ್ಬರ ಜೀವಿತ ಅದು ಸತ್ತಂತೆಯೇ. ಬಾಳು ಬರುಳು ಅವರ ಬದುಕು ಶೂನ್ಯ. ಹಾಗೆ ನೀನು ಜೀವಿಸುವವನಾಗಿದ್ದೆ, ಆದರೆ ಈಗ ಸತ್ತವನಾಗಿದೆ. ಆ ಸತ್ತವನಾಗಿರುವುದನ್ನು ನೀನು ಎಚ್ಚರವಾಗು, ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು. ನೋಡಿ ಹೇಳ್ತಾನೆ, ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು. ಅಂದ್ರೆ ಯಾರ್ಯಾರು ಸರಿಯಾದ ಮಾರ್ಗದಲ್ಲಿದ್ದಾರೋ, ಯಾರ್ಯಾರು ದೇವರ ನಂಬಿಕೆಯಲ್ಲಿ ವಿಶ್ವಾಸದಲ್ಲಿದ್ದಾರೋ, ದೇವರ ಸಹವಾಸದಲ್ಲಿ ಯಾರಿದ್ದಾರೋ ಅವರು ಏನ್ ಮಾಡ್ಬೇಕಂದ್ರೆ, ದೇವರ ಸಹವಾಸದಲ್ಲಿ ಇಲ್ಲದವರು ದೇವರ ಸಹವಾಸಕ್ಕೆ ತರಬೇಕು. ದೇವರ ಮಾರ್ಗದಲ್ಲಿ ನಡೆಯಲಿಲ್ಲವಾದರೆ ಅವರು ದೇವರ ಮಾರ್ಗಕ್ಕೆ ತರಬೇಕು. ಯಾರು ದೇವರನ್ನು ತಿರಸ್ಕರಿಸಿದ್ದಾರೆ, ಯಾರು ದೇವರನ್ನು ಬಿಟ್ಟುಬಿಟ್ಟಿದ್ದಾರೆ, ಅವರು ದೇವರನ್ನು ಗುರಿಯಾಗಿ ಬಿಟ್ಟುಕೊಳ್ಳುವಂತೆ ಮಾಡಬೇಕು, ದೇವರ ಕಡೆ ಬರುವಂತೆ ಮಾಡಬೇಕು. ಯಾಕಂದ್ರೆ ಯಾವಾಗ ನಮಗೆ ಅಧಿಕಾರ ಹೆಚ್ಚಾಗ್ತದೆ, ಯಾವಾಗ ನಮಗೆ ಸ್ಥಾನಮಾನ ಹೆಚ್ಚಾಗ್ತದೆ, ನಮಗೆ ಜಂಬ, ದರ್ಭ, ಸೊತ್ತು ಹೆಚ್ಚಾಗ್ತದೆ. ಹಣ ನಮಗೆ ಬಂದಾಗ ಹಣವು, ಆಸ್ತಿಯು, ಅಂತಸ್ತು ನಮ್ಮನ್ನೇನ್ ಮಾಡ್ತದೆ? ದೇವರ ಸಹವಾಸದಿಂದ ನಮ್ಮನ್ನು ದೂರ ಮಾಡ್ತದೆ. ಹಾಗಾಗಿ ನೀನು ಸತ್ತವನಾಗಿರುವವರನ್ನು ನೆನಪಿಗೆ ತಂದುಕೊಂಡು ಆ ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು. ದೇವರ ನಂಬಿಕೆಯನ್ನು ದೃಢಪಡಿಸು, ದೇವರ ವಿಶ್ವಾಸವನ್ನು ದೃಢಪಡಿಸು, ದೇವರ ಸಹವಾಸದಲ್ಲಿ ಅವರನ್ನು ದೃಢಪಡಿಸು, ದೇವರ ಮಾರ್ಗದಲ್ಲಿ ಅವರನ್ನು ಮತ್ತೆ ನೀನು ಹಿಂದಿರುಗಿ ತೆಗೆದುಕೊಳ್ಳ ಪ್ರೀತಿ, ದೇವರ ಮೇಲಿನ ವಿಶ್ವಾಸ, ದೇವರನ್ನು ಆಶ್ರಯಿಸಿಕೊಳ್ಳುವುದು. ನಾವು ದೇವರು, ಯಾಕಂದ್ರೆ ಯೇಸುಸ್ವಾಮಿ ಏನು ಹೇಳ್ತಾರೆ? ನಾನೇ ಮಾರ್ಗವು ಸತ್ಯವೂ ಜೀವವಾಗಿದ್ದೇನೆ. ಆ ಜೀವವುಳ್ಳ ಯೇಸುಸ್ವಾಮಿಯನ್ನು ನಾವು ಸೇರಿಸುವುದಾದರೆ, ಅವನನ್ನು ನಾವು ಪೂಜಿಸುವುದಾದರೆ, ಅವನನ್ನು ಅಂಗೀಕರಿಸದೆ ಆಗಿರುವುದಾದರೆ, ಅವನಂತಹ ಕೃತ್ಯಗಳನ್ನೇ, ಅವನಂತಹ ಎಲ್ಲ ಮನಸ್ಸುಗಳಿಂದ ಕೂಡಿದಂತಹ ಜೀವಿತವನ್ನು ನಾವು ಸಾಧಿಸಬೇಕು. ಆದರೆ ಸಾಧಿಸಿದ ಸಭೆಗೆ ಹೇಳ್ತಾ ಇದ್ದಾರೆ ದೇವರು ತನ್ನ ಮಗನಾದ ಕ್ರಿಸ್ತನ ಮೂಲಕ, ಇದರಲ್ಲಿ ನಿನ್ನ ಕೃತ್ಯವು ಎಲ್ಲವೂ ಸಹ ಎಚ್ಚರಿಕೆಯಿಂದ ಕೂಡಿದವುಗಳಾಗಿದೆ, ಸತ್ತವುಗಳಾದಂತಹ ಅನೇಕ ಕೃತ್ಯಗಳಿಂದ ನೀನು ಕೂಡಿದವುಗಳಾಗಿದೆ. ಆದ್ದರಿಂದ 3ನೇ ವಚನ ಹೇಳ್ತಾನೆ, ನೀನು ಹೊಂದಿದ ಉಪದೇಶವನ್ನು ಅದನ್ನು ಕೇಳಿದ ರೀತಿಯಲ್ಲಿ ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೊಂಡು ದೇವರ ಕಡೆಗೆ ತಿರುಗು. ನೀನು ಒಳ್ಳೆಯ ಉಪದೇಶವನ್ನು ಕೇಳಿದ್ಯಲ್ಲ, ನೀನು ಒಳ್ಳೆಯ ಉಪದೇಶಗಳ ಮೂಲಕವಾಗಿ ಜ್ಞಾನವನ್ನು ತಂದುಕೊಂಡಿದ್ದಿ, ತಿಳುವಳಿಕೆಯನ್ನು ಪಡೆದಿದ್ದಿ, ದೇವರ ನಂಬಿಕೆಯಂಥದ್ದು, ದೇವರು ಅದ್ಭುತ ಸ್ವರೂಪನು, ದೇವರು ಆಲೋಚನಾಕರ್ತನು, ದೇವರು ಪರಾಕ್ರಮವುಳ್ಳ ದೇವರು, ಸರ್ವಶಕ್ತನು ಎಂಬುದಾಗಿ ನೀನು ತಿಳ್ಕೊಂಡಿದ್ದಿ. ಯೇಸು ಕ್ರಿಸ್ತನು ನಿನಗೋಸ್ಕರ, ನಿನ್ನ ಸಭೆಗೋಸ್ಕರವಾಗಿ ಪ್ರಾಣವನ್ನು ಕೊಟ್ಟಿದ್ದನ್ನು ನೀನು ತಿಳ್ಕೊಂಡಿದ್ದಿ. ಇದನ್ನು ನೀನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ. ಮತ್ತು ನಿನ್ನಲ್ಲಿರುವಂತಹ ಮೊದಲು ನಿನ್ನಲ್ಲಿದ್ದಂತಹ ಆ ಒಳ್ಳೆಯ ಗುಣಗಳು, ಮೊದಲು ನಿನ್ನಲ್ಲಿದ್ದಂತಹ ಒಳ್ಳೆಯ ಸ್ವಭಾವಗಳು, ಮೊದಲು ನಿನ್ನಲ್ಲಿದ್ದಂತಹ ಆ ಒಳ್ಳೆಯ ಕೃತ್ಯಗಳನ್ನು ನೆನಪಿಗೆ ತಂದುಕೊಂಡು ಪುನಃ ನೀನು ಯಾರ ಕಡೆಗೆ ಬಾ? ದೇವರ ಕಡೆಗೆ ಬಾ. ನೀನು ಎಚ್ಚರವಾಗಿಲ್ಲದಿದ್ದರೆ ಕಳ್ಳನು ಬರುವಂತೆ ಬರಬೇಕು. ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವನೋ ಅದು ನಿನಗೆ ತಿಳಿಯುವುದಿಲ್ಲ. ಯಾಕಂದ್ರೆ ವಾಕ್ಯಭಾಗ 2ನೇ ಅಧ್ಯಾಯದಲ್ಲಿ ಹೇಳಿದಂತೆ, ನಿಮ್ಮಲ್ಲಿ ಪ್ರತಿಯೊಬ್ಬರಿಗೆ ಅವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವುದಕ್ಕಾಗಿ ನಮಗೆ ಸಮಯ ಕೊಡುತ್ತದೆ. ದೇವರು ನಮಗೆ ಸಮಯ ಕೊಡುತ್ತದೆ. ಕಳ್ಳರು ಹಾಗೆ ಬರುವುದಾದ್ರೆ ದೇವರು ಯಾವ ಸಮಯದಲ್ಲಿ ನಮ್ಮ ಕೃತ್ಯಗಳಿಗೆ ದಂಡಿಸ್ತಾನೋ,
ನಮ್ಮ ಪಾಪಗಳಿಗೆ ಶಿಕ್ಷಿಸ್ತಾನೋ, ನಮ್ಮನ್ನು ಮರಣಕ್ಕೆ ತುತ್ತಾಗಿಸ್ತಾನೋ, ಇಲ್ಲವೇ ಅನಾರೋಗ್ಯಕ್ಕೆ ತುತ್ತಾಗಿಸ್ತಾನೋ, ಇಲ್ಲವೇ ಯಾವುದೇ ರೀತಿಯ ಕೇಳಿಗೆ ಹಾನಿಯನ್ನು ಉಂಟು ಮಾಡುತ್ತಾನೋ ನಮಗೆ ಗೊತ್ತಿಲ್ಲ. ಇದು ದಂಡನೆಯನ್ನು ನಮಗೆ ತಿಳಿಸುವನಾಗಿದ್ದಾನೆ. ನಾವು ದಂಡನೆಯನ್ನು ಶಿಕ್ಷೆಯನ್ನು ಹೊಂದುವುದಕ್ಕಿಂತ ಮುಂಚಿತವಾಗಿ ದೇವರ ಕಡೆಗೆ ಬರಬೇಕು, ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಎಂಬುದಾಗಿ ಹೇಳ್ತಾನೆ. ಇಲ್ಲಿ 4ನೇ ವಚನ ಹೇಳ್ತಾನೆ, ಆದರೂ ತಮ್ಮ ವಸ್ತ್ರಗಳನ್ನು ಬಯಲಿಗೆ ಮಾಡಿಕೊಳ್ಳಲಿರುವ ಸ್ವಲ್ಪ ಜನರು ಸಾಧಿಸುವವರೆಗೆ ನಿಮ್ಮಲ್ಲಿದ್ದಾರೆ. ಅಂದ್ರೆ ತಮ್ಮ ವಸ್ತ್ರಗಳು ಎನ್ನುವಂಥದ್ದು ಅವರ ಆಂತರ್ಯದ ಹೃದಯ ಯಾವುದೂ ಸಹ ಕೆಟ್ಟ ಕೃತ್ಯಗಳಿಂದ, ಕೆಟ್ಟ ಸ್ವಭಾವಗಳಿಂದ, ಕೆಟ್ಟ ಮಾತುಗಳಿಂದ, ಕೆಟ್ಟ ನಡತೆಗಳಿಂದ ಅವರು ಬಯಲಿಗೆ ಅಂದ್ರೆ ಪಾಪ ಕೃತ್ಯಗಳ ಮೂಲಕವಾಗಿ ಅವರು ಹೊಲಸು ಮಾಡಿಕೊಳ್ಳಲು ಅವರು ನಿನ್ನದಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು ಎಂಬುದಾಗಿ ಹೇಳ್ತಾರೆ. ಹಾಗಾದ್ರೆ ದೇವರ ಮಾರ್ಗದಲ್ಲಿ ದೇವರೊಂದಿಗೆ ನಡೆಯುವರು ದೇವರು ಹೇಳುವಂತಹ ದೇವರ ಮಗನಾದ ಯೇಸು ಕ್ರಿಸ್ತನ ಮಾತಿಗನುಸಾರವಾಗಿ ಜೀವಿಸುವವರಾಗಿರುತ್ತಾರೆ. ಅವರಿಗೆ ಯೇಸು ಸ್ವಾಮಿಯಂತೆ ಮನಸ್ಸು ಇರುವುದರಿಂದ ಕೆಟ್ಟದನ್ನು ಕಂಡರೆ ಅವರಿಗೆ ಸಹಿಸಲಾಗುವುದಿಲ್ಲ. ಕೆಟ್ಟ ವಿಷಯಗಳಲ್ಲಿ ಅವರು ದೂರವಿರುತ್ತಾರೆ, ದುರಾತ್ಮನ ಪ್ರೇರಣೆಯಿಂದ ಅವರು ದೂರವಿರುತ್ತಾರೆ, ದುಷ್ಕೃತ್ಯಗಳಿಂದ ಅವರು ದೂರವಿರುತ್ತಾರೆ. ಯಾಕಂದ್ರೆ ಅವರು ತಮ್ಮನ್ನು, ತಮ್ಮ ಮನಸ್ಸುಗಳನ್ನು, ತಮ್ಮ ವಸ್ತ್ರಗಳನ್ನು ಸಹ ಶುದ್ಧವಾಗಿ ಇಟ್ಟುಕೊಂಡು ಬಯಲಿಗೆ ಮಾಡಿಕೊಳ್ಳದೆ ಪಾಪಿಗಳಾಗಿ ಅವರು ಬದುಕಲಿದ್ದಾರೆ. ಅಂತೂ ನಿನ್ನ ಸಭೆಯಲ್ಲಿ ಇದ್ದಾರೆ ಎಂಬುದಾಗಿ ಸಾಧಿಸಿಗೆ ಹೇಳುವಂತಹ ಈ ವೇಳೆ ನಮಗೂ ಸಹ ಹೇಳುವಂತಾಗಿದೆ. 5ನೇ ವಚನ ಹೇಳಿದೆ, ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಬೋಧಿಸುವುದು. ಜಯಶಾಲಿಗೆ ಯೇಸು ಸ್ವಾಮಿ ಕೊಡುವಂತಹ ಶುಭ್ರ ವಸ್ತ್ರ ಅದು ದೇವರಿಂದ ಹೊಂದುವಂತಹ ದೇವರ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಸತ್ತ ನಂತರ ದೇವರು ತನ್ನ ಮಗನನ್ನು ನ್ಯಾಯ ತೀರ್ಪಿನ ದಿನದಲ್ಲಿ ಕಳುಹಿಸಿಕೊಟ್ಟು ನಮಗೆ ನ್ಯಾಯ ತೀರ್ಪು ಮಾಡುವಾಗ ನಮಗೆ ಸಲ್ಲುವಂತಹ ಗೌರವ, ಮಾನ, ಸನ್ಮಾನಗಳಾಗಿ ಅದು ಜೀವ ಜಯಮಾಲೆಯನ್ನು ಸಹ ನಡೆಯುತ್ತಾರೆ. ಯಾರು ಜೀವಿಸುತ್ತಿದ್ದಾರೆ ಅವರಿಗೆ ನಾನು ಜೀವವೆಂಬ ಜಯಮಾಲೆಯನ್ನು ಕೊಡ್ತೇನೆ. ಜೀವವಾದರ ಪಟ್ಟಿಯಿಂದ ಅವರ ಹೆಸರು ನಾನು ತೆಗೆದು ಹಾಕುವುದಿಲ್ಲ. ನ್ಯಾಯ ತೀರ್ಪಿನ ದಿನದಲ್ಲಿ ನನ್ನ ತಂದೆಯಾದ ದೇವರ ಮುಂದೆ, ದೇವರ ದೂತರ ಮುಂದೆ ನಾನು ನನ್ನವನು, ನನ್ನವಳು, ನನ್ನ ಮಗನು, ನನ್ನ ಮಗಳು ಎಂಬುದಾಗಿ ಒಪ್ಪಿಕೊಳ್ಳುತ್ತೇನೆ ಎಂಬುದಾಗಿ ಈ ವಾಕ್ಯ. ಹಾಗಾದ್ರೆ ಸಾಧಿಸಿದ ಸಭೆಯಲ್ಲಿ ಹಣದ ಭ್ರಾಂತಿ ಇಲ್ಲವೇ ಯಾವುದೇ ಅಧಿಕಾರ ಸ್ಥಾನಮಾನ ಇಲ್ಲವೇ ದೇವರ ನಂಬಿಕೆ ಇರದಂತ, ದೇವರ ವಿಶ್ವಾಸದ ನಿರೀಕ್ಷೆ ಇರದಂತ ಬದುಕನ್ನು ನೀವು ಯಾವಾಗ ಬಿಟ್ಟಿದ್ದೀರಿ? ಸತ್ತವಾಗಿ ಯಾಕಂದ್ರೆ ಆಧ್ಯಾತ್ಮಿಕ ಬದುಕು ಯಾರ ಬದುಕಿನಲ್ಲಿ ಇಲ್ಲವೋ ಆ ವ್ಯಕ್ತಿಯು ಸತ್ತವನೇ, ಆ ಸಮುದಾಯವು ಸತ್ತದೆ, ಆ ಸಭೆಯು ಸಹ ಸತ್ತದು ಎಂಬುದಾಗಿ ಇದೆ ಎಂಬುದಾಗಿ ವಾಕ್ಯವಾಗಿ ಹೇಳಿದೆ. ಮತ್ತು ನಾವು ನೀನು ಪುನರುಜ್ಜೀವಿಸ ಮಾಡಬೇಕು. ನೀನು ಪುನರುಜ್ಜೀವಿಸ ಮಾಡಿ ನೀನು ಪುನಶ್ಚೇತನವನ್ನು ಪಡೆದುಕೊಂಡವರಾಗಿ ನಿನ್ನ ಸಭೆ ಪ್ರಜ್ವಲಿಸಬೇಕು ಎಂಬುದಾಗಿ ಅಲ್ಲಿ ಹೇಳ್ತದೆ. ಯಾಕಂದ್ರೆ ಅಲ್ಲಿದ್ದಂತಹ ಪರಿಸ್ಥಿತಿಯನ್ನು ಗಮನಿಸಿದಾಗ ಅಲ್ಲಿನ ಸಭೆಯ ಸದಸ್ಯರು, ದೇವ ಭಕ್ತರು, ದೇವರ ವಿಶ್ವಾಸದಲ್ಲಿದ್ದಂತಹ ಪ್ರತಿಯೊಬ್ಬರು ಸಹ ಸತ್ತವರಾಗಿ ಕಂಡು ಬಂದದ್ದರಿಂದ ಅವರ ಜೀವಿತ ಸತ್ತದ್ದಾಗಿದೆ ಎಂಬುದಾಗಿ ದೇವರ ಆತ್ಮನು ಯೋಹಾನನ ಮೂಲಕವಾಗಿ ಎಚ್ಚರಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇಂದು ನಮಗೆ ಕೊಡಲ್ಪಡುವಂತಹ ಸಂದೇಶವೆಂದರೆ ಇಂತಹ ಕಾರ್ಯಗಳನ್ನು ಒಳಗೊಂಡಂತಹ ನಾವು ಇಲ್ಲವೇ ನನ್ನ ಜೀವನ, ಇಲ್ಲವೇ ನಮ್ಮ ಜೀವನ, ನಮ್ಮ ಸಮಯದಲ್ಲಿ, ನಮ್ಮ ಸಮುದಾಯದಲ್ಲಿ ಇರುವುದಾದರೆ ನಾವು ಈ ರೀತಿಯಾಗಿ ಬದುಕಬಾರದು. ಯಾವ ರೀತಿಯಾಗಿ ಬದುಕಬೇಕೆಂಬುದನ್ನು ನಮಗೂ ಸಹ ಎಚ್ಚರಿಕೆ ನೀಡಿದ್ದರಿಂದ ಆ ಎಚ್ಚರಿಕೆ ಮಾತುಗಳನ್ನು ಕೇಳಲಾಗಿದೆ. ಒಂದು ವೇಳೆ ನಮ್ಮ ಕೃತ್ಯಗಳು, ನಮ್ಮ ನಂಬಿಕೆ, ನಮ್ಮ ಪರೋಪಕಾರ, ನಮ್ಮ ತಾಳ್ಮೆ, ನಮ್ಮ ಸಹನೆ ಒಳ್ಳೆಯದಕ್ಕೆ ಆಗಿದರೆ ಅದನ್ನು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಬೇಕು. ನಮ್ಮ ನಂಬಿಕೆ, ವಿಶ್ವಾಸಗಳು, ದೇವರ ವಾಕ್ಯದ ಧ್ಯಾನವನ್ನು, ಪ್ರಾರ್ಥನಾ ಜೀವಿತವನ್ನು, ಉಪವಾಸ ಜೀವಿತವನ್ನು ಹೆಚ್ಚು ಮಾಡಿಕೊಳ್ಳೋಣ. ನಮ್ಮ ಸಭೆಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ ಯಾರಾದರೂ ತಪ್ಪಿ ನಡೆಯುವಾಗ, ದುರ್ಮಾರ್ಗದಲ್ಲಿ ದುಷ್ಕೃತ್ಯಗಳನ್ನು ಮಾಡುವವರಾಗಿರುವಾಗ ಅವರಿಗೂ ದಂಡನೆಯನ್ನು, ಅವರ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ದೇವರು ಅನುಗ್ರಹಿಸುತ್ತಾನೆ ಎನ್ನುವಂತಹ ಎಚ್ಚರಿಕೆಯಿಂದ, ಖಂಡನೆಯಿಂದ ನಾವು ಅವರಿಗೆ ತಿದ್ದುರೋಣ, ಅವರನ್ನು ಸರಿಪಡಿಸೋಣ, ಕ್ರಮಬದ್ಧವಾಗಿ ನಾವು ನಡೆಯುವುದಕ್ಕೆ ಆಲೋಚನೆ ಮಾಡೋಣ. ಯಾಕಂದ್ರೆ ನಾನು ಕಂಡು ಸಹ, ನಾನು ತಿಳಿದು ಸಹ ಇನ್ನೊಬ್ಬರನ್ನು ಸರಿದಾರಿಗೆ ತರದಿದ್ದರೆ, ದೇವರ ಸಹವಾಸದಲ್ಲಿ ಸೇರಿಸಿದರೆ, ದೇವರ ಮಾರ್ಗಕ್ಕೆ ಅವರನ್ನು ತರದಿದ್ದರೆ ನನಗೂ ಶಿಕ್ಷೆ ಉಂಟು, ಅವರಿಗೂ ಸಹ ಶಿಕ್ಷೆ ಉಂಟು ಎಂಬುದಾಗಿ ವಾಕ್ಯವಾಗಿದೆ. ಈ ನಿಟ್ಟಿನಲ್ಲಿ ನಾವು ಎಲ್ಲರನ್ನೂ ಸರಿಪಡಿಸೋಣ, ನಾವು ಸರಿಯಾಗಿ ಜೀವಿಸೋಣ. ಜೀವವೆಂಬ ಜಯಮಾಲೆಗೋಸ್ಕರವಾಗಿ ನಾವು ಪಾಪಕೃತ್ಯಗಳನ್ನು ಬಿಟ್ಟುಬಿಡೋಣ, ಪಾಪಕೃತ್ಯಗಳನ್ನು ನಾವು ತ್ಯಜಿಸೋಣ. ದೇವರ ಸಹವಾಸದಲ್ಲಿ, ದೇವರ ಸತ್ಸಂಬಂಧದಲ್ಲಿ ಆಗಿರೋಣ. ನಮ್ಮ ಸ್ಥಿತಿಗತಿಗಳನ್ನು ದೇವರು ಆತ್ಮ ವಿಷಯದಲ್ಲಿ, ಅಧಿಕಾರದ ವಿಷಯದಲ್ಲಿ, ಸ್ಥಾನಮಾನದ ವಿಷಯದಲ್ಲಿ ಆಶೀರ್ವಾದ ಮಾಡಿದರೆ ಅದನ್ನು ಸ್ವೀಕರಿಸಿದ ಮೇಲೆ ದೇವರನ್ನು ತಿರಸ್ಕರಿಸದಿರೋಣ. ದೇವರ ನಂಬಿಕೆಯಲ್ಲಿ ಇರದೆ ಹೋಗಬಾರದು, ದೇವರ ವಿಶ್ವಾಸದಲ್ಲಿ ಇರದೆ ಹೋಗಬಾರದು. ಯಾಕಂದ್ರೆ ಆಧ್ಯಾತ್ಮಿಕ ಬದುಕು ಎನ್ನುವಂಥದ್ದು
ನಮಗೆ ಸಿರಿತನ ಬಂದಾಗ, ಶ್ರೀಮಂತಿಕೆ ಬಂದಾಗ ನಮಗೆ ಇಲ್ಲದೆ ಹೋದರೆ ನಾವು ಸತ್ತವರಾಗಿ ಕಾಣುತ್ತೇವೆ. ನಾವು ಈ ಲೋಕದಲ್ಲಿ ಸತ್ತವರಾಗಿದ್ದಾಗ್ಯೂ ಮುಂದಿನ ಲೋಕದಲ್ಲಿ ದೇವರಾತ್ಮವಾಗಿ ಸಹ ನಾವು ಸತ್ತವರಾಗಿ ಇರುವುದರಿಂದ ನಾವು ಸತ್ತಂತವರಲ್ಲ, ಜೀವಂತವುಳ್ಳ ಸಭೆಗಳು, ಜೀವಂತವುಳ್ಳ ದೇವ ಭಕ್ತರು, ವಿಶ್ವಾಸಗಳು ಎಂಬುದಾಗಿ ಇದರಲ್ಲಿ ನಾವು ಸರಿಯಾದ ಸಾಕ್ಷಿಯುತ ಜೀವಿತವನ್ನು ತೋರಿಸುವುದರ ಮೂಲಕ, ಮಾನವಿಕ ಜೀವಿತವನ್ನು ತೋರಿಸುವುದರ ಮೂಲಕವಾಗಿ ದೇವರಿಗೆ ಮಹಿಮೆಯನ್ನು ತಗೊಳ್ಳಬೇಕು. ಅದೇ ರೀತಿಯಲ್ಲಿ ಹೇಗೆ ಆ ಸಾಧಿಸಿದ ಸಭೆಗೆ ನಿನ್ನಲ್ಲೂ ಸಹ ಒಳ್ಳೆಯವರಿದ್ದಾರೆ ಎಂಬುದಾಗಿ ಹೇಳಿದಂತೆ, ಆ ಒಳ್ಳೆತನದಲ್ಲಿರುವಂತಹ ನಾವೆಲ್ಲರೂ ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳೋಣ. ಯಾಕಂದ್ರೆ ಕೆಟ್ಟತನಕ್ಕೆ ಸೋಲು ಹೋಗದೆ ಒಳ್ಳೆಯತನದಿಂದ ಕೆಟ್ಟತನವನ್ನು ಸೋಲಿಸು ಎಂಬುದಾಗಿ ರೋಮಾಪುರ 12:21 ಅದೇ 12ನೇ ಹೇಳಿದ್ರೆ ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳೋಣ. ಹಾಗಾದ್ರೆ ನಾವು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳೋಣ, ಒಳ್ಳೆಯದ ಮಾರ್ಗದಿಂದ ಕೆಟ್ಟದನ್ನು ನಾವು ತಿರಸ್ಕರಿಸೋಣ, ದೂರ ಬಿಡೋಣ. ಒಳ್ಳೆಯದರ ವಿಷಯಗಳಿಂದಲೇ ಕೆಟ್ಟ ಮಾರ್ಗದಲ್ಲಿರುವವರು ಸರಿಯಾದಂತಹ ಒಳ್ಳೆಯ ಮಾರ್ಗದಂತಹ ನೀತಿಯ ಮಾರ್ಗದಲ್ಲಿ ತರುವುದಕ್ಕೆ ದೇವರಾತ್ಮ ನಮಗೆ ಸಹಾಯ ಮಾಡಿ, ನಮಗೆ ಜೀವ ಜಯಮಾನವನ್ನು ಕೊಡಲಿ. ದೇವರಾತ್ಮನು ಹೇಳುವಂತಹ ಈ ಪ್ರಬೋಧನೆಯ ವಿಷಯಕ್ಕೆ ತಕ್ಕ ಹಾಗೆ ನಾವೆಲ್ಲರೂ ಬದುಕೋಣ. ಜೀವ ಜಯಮಾನ ಜೀವ ಮಾರ್ಗದ ಪಟ್ಟಿ ನಮ್ಮನ್ನೆಲ್ಲ ಹೆಸರು ಬರೆಯಲ್ಪಡಲಿ. ಆಮೇಲೆ ನಮ್ಮ ಪ್ರಾಣಿಗಳನ್ನು ನಾವು ದೇವರಿಗೆ ಸಮರ್ಪಿಸುವ ಹಾಗೆ ನಮಗೆ ಒಂದು ಗೀತೆಯನ್ನು ಮಾಡುವಾಗ ದೇವರಿಗೆ ನಮ್ಮ ಪ್ರಾಣಿಗಳನ್ನು ಸಮರ್ಪಿಸುವ. Yeah.
ಸಂತೋಷವಾಗಿ ನಾವು ಸಹ ನಮ್ಮ ಬದುಕಿನಲ್ಲಿ ಎಚ್ಚರಿಕೆಯಿಂದ ಬದುಕುವ ಮಧುಭಾಷೆ ಮಧುರಾಕ್ಷರದಿಂದ ನಾವು ತಪ್ಪಿಸಿಕೊಂಡು ನಮಗೆ ಕೃಪೆ ಪ್ರೀತಿ ನಮಗೆ ತೋರಿಸುವಾಗ ನಮಗೆ ಒದಗಿಸುವಾಗ ನಮಗೆ ಸಮಯ ಕೊಡುವಾಗ ನಮ್ಮ ಪಾಪ ಕೃತ್ಯಗಳನ್ನು ನಾವು ತ್ಯಜಿಸಿಬಿಟ್ಟು ಇದರಲ್ಲೂ ಸಹ ತಪ್ಪಾದ ಮಾರ್ಗದಿಂದ ತಿರುಗಿ ಸರಿಪಡಿಸಿ ಕ್ರಮವಾಗಿ ನಡೆದುಕೊಳ್ಳುವುದಾಗಿ ಬುಧವಾರವನ್ನು ಹೇಳುವುದಾಗಿ ನಾವು ನೀತಿವಂತರಾಗಿ ಇತರರು ಸಹ ನೀತಿವಂತರಾಗಿ ಬದುಕುವಂತಹ ಮಾರ್ಗವನ್ನು ನಡೆಯುವುದು ಸಾಧ್ಯ. ನಮ್ಮ ಕೃತಿಯಲ್ಲಿರ್ತಕ್ಕಂಥ ಖಂಡನೆ ಫಲವನ್ನು ನೀವು ಬೀಳುವುದರಿಂದ ನಿನಗೆ ಹೆದರಿದಾಗ, ನಿನಗೆ ಭಯಪಟ್ಟದಾಗ, ನಿನಗೆ ಶ್ರದ್ಧೆ ಭಯಭಕ್ತಿಯಿಂದ ಪ್ರಾಮಾಣಿಕತೆಯಿಂದ ಜೀವಿಸುವ ಮನಸ್ಸು ನಿನ್ನ ವಾಕ್ಯದ ಪ್ರಕಾರ ನಾವು ಜೀವಿಸುವ ಮನಸ್ಸು ನಮ್ಮ ಬದುಕಿನಲ್ಲಿ ಸಂಭವಿಸುವುದೆಲ್ಲ ಇಬ್ಬಟ್ಟು ಶೋಧನೆಗಳು ವೇದನೆಗಳಿಂದ ಸೈತಾನನ ಕುತಂತ್ರಗಳಿಗೆ ನಾವು ಒಳಗಾದ ಹಾಗೆ ನೀನನ್ನು ಕಾಪಾಡಿಸುವ ಹಾಗೆ ನಮಗೆ ಅಧಿಕಾರ ಸ್ಥಾನಮಾನ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗಳಲ್ಲಿ ಏರಿಕೆ ಹೋಗುವಾಗ ನಿನ್ನನ್ನು ಬಿಟ್ಟುಬಿಡದೆ ನಿನ್ನನ್ನು ತಿರಸ್ಕರಿಸದೆ ನಿನ್ನ ನಂಬಿಕೆಯಲ್ಲಿ ದೃಢವಾಗಿರದೆ ಅಂಥ ಬದುಕನ್ನು ನಾವು ಸಾಗಿಸಿದ ಹಾಗೆ ನಾವು ನಿಂತಕಾಲಕ್ಕೂ ನಿನ್ನ ಸಹವಾಸದಲ್ಲಿ ಬದುಕುವಾಗಿ ಮಾಡಿ ನಿನ್ನ ಮಾರ್ಗದಲ್ಲಿ ಕ್ರಿಸ್ತನ ಮನಸ್ಸು ನಮ್ಮಲ್ಲಿದ್ದು ಅದನ್ನು ನಾವು ಜೀವಿಸುವ ಹಾಗೆ ಅದರ ಪ್ರಕಾರ ನಾವು ಬದುಕನ್ನು ಕಟ್ಟಿಕೊಂಡು ನಾವು ನಡೆಸಲು ಹೋಗುವ ಹಾಗೆ ಸ್ಥಾನವನ್ನು ಕೃಪೆಯಿಂದ ನಮಗೆ ಎಲ್ಲ ರೀತಿಯು ತುಂಬಿಸಿ ನಾವು ಒಳ್ಳೆಯ ದಿನದಲ್ಲಿ ನೀತಿ ಮಾರ್ಗದಲ್ಲಿ ನಾವು ನಡೆದು ಇತರನ್ನು ನಡೆಸುವ ಹಾಗೆ ಮಾಡಿಸುವ ನಾವು ಪಾಪಗಳಿಗೆ ತೋರಿಸಿಕೊಳ್ಳದೆ ಪಾಪ ಕೊಡುವ ಸಮಯ ಮರಣ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಆ ಮರಣದಲ್ಲಿ ನಾವು ಬಿಡುಗಡೆ ಮಾಡಿಸುವ ಒಳ್ಳೆಯದನ್ನು ಮಾಡುವುದಕ್ಕೆ ನಮಗೆ ಮನಸ್ಸಿದ್ದಾಗ ಮಾಡದೆ ಹೋದಾಗ ಪಾಪ ಕೃತ್ಯ ಎಂಬುದಾಗಿ ನಾವು ಒಳ್ಳೆಯದನ್ನು ಮಾಡುವ ಕಾರಣಕ್ಕೆ ಸಹಾಯ ಒಳ್ಳೆಯದನ್ನು ನಾವು ನಿರಂತರವಾಗಿ ಹಾಗೆ ನಮಗೆ ಆತ್ಮ ಉದ್ದೇಶವನ್ನು ವ್ಯಾಪಾರಿಸುವುದಾಗಿ ಅದೇ ರೀತಿಯಲ್ಲಿ ಅಂಶವಾಗಿ ಪ್ರಾರ್ಥಿಸ್ತೇವೆ. ಬರಬೇಕಾದ ಆರೋಗ್ಯವನ್ನು ಪ್ರಾರ್ಥಿಸುವ ಆಶೀರ್ವಾದದಲ್ಲಿ ನಿನ್ನ ಕೃಪೆಯನ್ನು ನಿನ್ನ ದಯೆಯನ್ನು ತುಂಬಿಸಿ ನಾವು ಸೌಖ್ಯದಿಂದ ಪ್ರವೇಶವನ್ನು ಪ್ರಾರ್ಥಿಸ್ತೇವೆ ಸ್ವಾಮಿ. ಅವರ ಅನಾರೋಗ್ಯದಿಂದ ಆರೋಗ್ಯ ಕೊಡುವಾಗ ಅವರ ಸೌಖ್ಯದಿಂದ ಸೌಖ್ಯದಲ್ಲಿ ಅಸ್ವಸ್ಥದಿಂದ ಸ್ವಸ್ಥರಿಗೆ ಮಾಡುವುದಾಗಿ ಪ್ರಾರ್ಥಿಸ್ತೇವೆ. ನಿನ್ನ ಸ್ವಸ್ಥ ಹಸ್ತವಿಟ್ಟು ಅವರನ್ನು ಕೃಪೆಯಿಂದ ಗುಣಪಡಿಸು, ಆರೋಗ್ಯವನ್ನು ಬಲ ಸಾರದ ಚೇತನ ಹೆಚ್ಚಿಸು. ಹಾಗೆ ಮತ್ತು ಶ್ರೀಮತಿ ಅಮೂಲ್ಯ ಸಹ ಪ್ರಾರ್ಥಿಸ್ತೇವೆ. ಅವನು ಸಹ ಅನಾರೋಗ್ಯದಿಂದ ಆರೋಗ್ಯದಲ್ಲಿ ಅಸ್ವಸ್ಥದಿಂದ ಸೌಖ್ಯದಲ್ಲಿ ಅಸ್ವಸ್ಥದಿಂದ ಸ್ವಸ್ಥರಿಗೆ ನಡೆಸು. ವೈದ್ಯಕೀಯ ಚಿಕಿತ್ಸೆ ಕಾರ್ಯ ಮಾಡಿ, ವೈದ್ಯಕೀಯ ಔಷಧ ಮತ್ತು ಸಹ ಕಾರ್ಯ ಮಾಡಿ, ಬಲ ಸಾಮರ್ಥ್ಯ ಚೇತನ ಹೆಚ್ಚಿಸು. ನಿನ್ನ ಕೃಪೆಯನ್ನು ವ್ಯವಸ್ಥೆಗಳಿಸು. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅವರ ಅಗತ್ಯಗಳನ್ನು ಸ್ಪಂದಿಸುವ ಕಷ್ಟಗಳನ್ನು ಹೋಗಲಾಡಿಸು. ಸಮಾಧಾನ ಶಾಂತಿ ನೆಮ್ಮದಿಯಿಂದ ಬದುಕುವ ನಿನ್ನ ಕೃಪೆಯನ್ನು ಅವರನ್ನು ಕರುಣಿಸಿ ನೀನೇ ಅವರ ಅಗತ್ಯಗಳನ್ನು ಯೆಹೋವ ನೀರಾಗಿ ಸ್ಪಂದಿಸುತ್ತಾರೆ. ಯೆಹೋವ ರಾಹಾಗಿದ್ದು ಆರೋಗ್ಯ ಸೌಖ್ಯದಲ್ಲಿ ಆರೋಗ್ಯವನ್ನು ಕಾಣಿಸುವ ಕೇಳಿದ ವಾಕ್ಯದ ಪ್ರಕಾರವಾಗಿ ನಮ್ಮ ಜೀವಿತವನ್ನು ನಾವು ರೂಪಿಸಿಕೊಂಡು ನಿನಗೆ ಸಾಕ್ಷಿಯಾಗಿ ಇತರರಿಗೆ ಮಾತೆಯಾಗಿ ಲೋಕದಲ್ಲಿ ನಿಲ್ಲುವಾಗ ನೀನು ಸಹಾಯ ಅನುಗ್ರಹಿಸಬೇಕಾಗಿ ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥನೆಯನ್ನು ತಿಳಿಯುತ್ತೇವೆ. ನೀವು ಪ್ರಾರ್ಥನೆಗಾಗಿ ನಾವು ಎದ್ದು ನಿಂತು ನಾವು ಮಾಡುವ ಸಂಗೀತದಲ್ಲಿ 208ನೇ ಸಂಗೀತ ಕಾಪಾಡುವ ದೇವರೇ ಸಂತೋಷವುಳ್ಳ ಯೋಚನೆ ಅಲ್ಲಿ ಹೇಗೆ ಕಾಪಾಡುವ ಪ್ರಾರಂಭದ 3 ಕ್ಷಣಗಳನ್ನು
ವಿಶ್ವಾಸವನ್ನು ನಂಬಿಕೆ ಮಗನಾದ ಯೇಸು ಕ್ರಿಸ್ತನ ಕೃಪೆ, ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಿಮ್ಮೆಲ್ಲರ ಸಂಗಡ ನಿತ್ಯಕಾಲಕ್ಕೂ ನೆಲೆಯಾಗಿರಲಿ.